ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಯಥಾದ್ರಿಪ್ರಭವಾ ನದ್ಯಃ ಪರ್ಜನ್ಯಾಪೂರಿತಾ ಪ್ರಭೋ ವಿಶಂತಿ ಸರ್ವತಃ ಸಿಂಧುಂ ತ್ವದ್ವತ್ವಾಂ ಗತಯುಂತತಃ. ಯಾವ ರೀತಿ ಮಳೆಯ ನೀರುಗಳೆಲ್ಲ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಸಮುದ್ರವನ್ನೇ ಸೇರುತ್ತದೋ ಹಾಗೆ ಎಲ್ಲ ಜ್ಞಾನಗಳು ಕಡೆಯ ಘಟ್ಟವನ್ನು ತಲುಪಿದಾಗ ನಿನ್ನನ್ನೇ ತಿಳಿಸುತ್ತವೆ. ಸತ್ವಂ ರಜಸ್ತಮ ಇತಿ ಭವಂತಿ ಪ್ರಕೃತಿರ್ಗುಣಾಃ ತೇಷು ಹಿ ಪ್ರಾಕೃತಾಃ ಪ್ರೋತಾಃ ಆಬ್ರಹ್ಮಸ್ಥಾವರಾದಯಃ. ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳು ಪ್ರಕೃತಿಯ ಗುಣಗಳು, ಜಗತ್ತಿನ ಎಲ್ಲರಲ್ಲಿ ಇವೆ. ತೇಷು ಹಿ ಪ್ರಾಕೃತಃ ಪ್ರೋತಾಃ. ಆ ಪ್ರಕೃತಿಯ ನಿಯಂತ್ರಣಕ್ಕೆ ಒಳಪಟ್ಟ ಜೀವರು ಅಂತಂದರೆ ಬ್ರಹ್ಮನಿಂದ ಹಿಡಿದು ಅತ್ಯಂತ ಕೆಳಮಟ್ಟದ ಜೀವಿಯವರೆಗೆ ಎಲ್ಲರೂ ಪ್ರಕೃತಿಯ ನಿಯಂತ್ರಣಕ್ಕೆ ಒಳಪಟ್ಟಿದ್ದಾರೆ, ನೀನಲ್ಲ. ತುಭ್ಯಂ ನಮಸ್ತೆ ತ್ವವಿಶಕ್ತದೃಷ್ಟಯೇ ಸರ್ವಾತ್ಮನೇ ಸರ್ವಧಿಯಾಂಚ ಸಾಕ್ಷಿಣೇ ಗುಣಪ್ರವಾಹೋಯಮವಿದ್ಯಯಾ ತತಃ ಪ್ರವರ್ತತೆ ದೇವನೃತಿರ್ಯಗಾತ್ಮಸು. ಅವಿಶಕ್ತ ದೃಷ್ಟಯೇ, ನಿನ್ನ ಪ್ರಜ್ಞೆ ಅದಕ್ಕೆ ಪ್ರತಿಬಂಧವೇ ಇಲ್ಲ. ಪ್ರತಿಯೊಂದನ್ನು ವಿಶದವಾಗಿ ಪೂರ್ಣವಾಗಿ ಆರಾಮವಾಗಿ ಬೇರೊಂದರ ಅವಶ್ಯಕತೆ ಇಲ್ಲದೆ ನೀನು ತಿಳ್ಕೊಳ್ತೀಯ. ಅದರಿಂದಾಗಿ ನೀನು ಅವಿಶಕ್ತ ದೃಷ್ಟಿ. ಆಮೇಲೆ ನಿನಗೆ ಎಲ್ಲವೂ ಕೂಡ ಪ್ರತ್ಯಕ್ಷವೇ, ಯಾವುದೂ ಕೂಡ ಸೆಕೆಂಡರಿ ಸೋರ್ಸಿನಿಂದ ಬರುವ ಜ್ಞಾನ ಇಲ್ಲ. ನೀನು ಯಾವುದನ್ನು ತಿಳಿದುಕೊಳ್ಳಿಕ್ಕೆ ವೇದ ಬೇಡ, ಊಹಿಸಬೇಕಾಗಿಲ್ಲ. ನಾವಾದರೆ ಕಾಣೋದು, ಊಹಿಸೋದು ಮತ್ತು ತಿಳ್ಕೊಳ್ಳೋದು, ಈ ಮೂರು ಬೇಕಾಗತ್ತೆ. ಓ ದೇವರೇ, ನಿನಗದ್ಯಾವುದೂ ಬೇಡ, ಎಲ್ಲವೂ ಪ್ರೈಮರಿ ಸೋರ್ಸ್. ಸಾಕ್ಷಾದೀಕ್ಷತೆ, ಎಲ್ಲವನ್ನು ನೇರವಾಗಿ ನೋಡುವವ. ಸರ್ವಾತ್ಮನೇ, ಎಲ್ಲರ ಅಂತರ್ಯಾಮಿ, ಹೀಗಾಗಿ ಎಲ್ಲವೂ ಗೊತ್ತು. ಸರ್ವಧಿಯಾಂಚ ಸಾಕ್ಷಿಣೇ, ಬುದ್ಧಿಯ ಏರಿಳಿತಗಳನ್ನು ನೇರವಾಗಿ ನೋಡುವವ ನೀನು. ಗುಣಪ್ರವಾಹೋಯಮವಿದ್ಯಯಾ ತತಃ ಪ್ರವರ್ತತೆ ದೇವನೃತಿರ್ಯಗಾತ್ಮಸು. ದೇವತೆಗಳು, ಮನುಷ್ಯರು, ಪ್ರಾಣಿಗಳು, 4 ಕಾಲುಗಳಿರುವ ಪಶುಗಳು, ಇವುಗಳೆಲ್ಲದರಲ್ಲಿ ಗುಣಪ್ರವಾಹ, ಸತ್ವಗುಣ, ರಜೋಗುಣ, ತಮೋಗುಣಗಳು ಅವಿದ್ಯೆಯ ಪ್ರವರ್ತತೆ, ಪರಮಾತ್ಮನ ಇಚ್ಛೆಯಿಂದ ಪ್ರವೃತ್ತಿ ಮಾಡುತ್ತವೆ. ಅವಿದ್ಯಾ ಅನ್ನೋದಕ್ಕೆ ಭಗವದಿಚ್ಛಾ ಅಂತ ಅರ್ಥ. ಯಾರ್ಯಾರಲ್ಲಿ ಯಾವ ಯಾವ ಲೆವೆಲ್ಲಿನ ಸತ್ವಗುಣ, ರಜೋಗುಣ, ತಮೋಗುಣಗಳು ಕಾಣಿಸಿಕೊಳ್ಳಬೇಕು ಅನ್ನೋದು ಅದು ಅವನಿಚ್ಛೆ. ತನ್ನ ಅದ್ಭುತ ಶಕ್ತಿಯನ್ನು ತೋರಿಸಲಿಕ್ಕೆ ದೇವರೇನು ಮಾಡ್ತಾನೆ, ಆ ನಿಯಮವನ್ನು ಒಂದು ಅಪವಾದಕ್ಕೆ ಗುರಿ ಮಾಡ್ತಾನೆ. ಅದನ್ನು ಹೇಳಲ್ವೇ, ಕ್ರಿಮಿಯಿಂದ ರಾಜ್ಯವಾಳಿಸಿದೆ, ಜಗತ್ ಸ್ವಾಮಿ ಚರ್ಯವ ನೀ ತೋರಿಸಿದೆ, ಮಧ್ವಾಂತರ್ಗತ ವೇದವ್ಯಾಸ ಅಂತ ವಾದಿರಾಜರು ನಿರೂಪಣೆ ಮಾಡಿದ್ದಾರೆ. ಒಂದು ಕ್ರಿಮಿ ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡಿರುತ್ತೆ, ಸಿಂಹಾಸನದಲ್ಲಿ. ಎಲ್ಲ ರಾಜರು ಬಂದು ಅದಕ್ಕೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸಿ ಹೋಗ್ತಾರೆ. ಇಟ್ಟು ಕೂತಿರೋದು ಕ್ರಿಮಿ, ಅದಕ್ಕೆಲ್ಲ ರಾಜರು ಕಪ್ಪ ಕಾಣಿಕೆ ಸಲ್ಲಿಸೋದು. ಅದರಲ್ಲಿ ಸತ್ವದ ಮಟ್ಟ, ಜ್ಞಾನದ ಮಟ್ಟ ಎಷ್ಟಿರಬೇಡ, ಅದರ ಭೋಗದ ಮಟ್ಟ ಹೇಗಿರಬೇಡ. ಆದ್ದರಿಂದಾಗಿ ಸತ್ವರಜಸ್ತಮೋ ಗುಣಗಳ
ರೇಷಿಯೋ ಅದು ಎಲ್ಲ ಪದಾರ್ಥಗಳಲ್ಲಿ ಎಲ್ಲ ವಸ್ತುಗಳಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ತೋರಿಸೋದು ನೀನು, ನಿರ್ಣಯ ಮಾಡೋದು ನೀನು. ನಿನ್ನ ಇಚ್ಛೆಗನುಗುಣವಾಗಿ ಆ ಪದಾರ್ಥಗಳಲ್ಲಿ ಸತ್ವಗುಣ ರಜೋಗುಣ ತಮೋಗುಣಗಳ ರೇಷಿಯೋ ಇರುತ್ತೆ. ಅದನ್ನು ಹೇಳ್ತಾರೆ ಅವಿದ್ಯಾ ಅಂತ. ಇದೇನಿದು ಅವಿದ್ಯಾ ಅಂತ ಇದ್ದರೆ ನೀವು ದೇವರ ಇಚ್ಛೆ ಅಂತ ಅರ್ಥ ಮಾಡ್ತಾ ಇದ್ದೀರಾ, ಹೇಗಿದು? ಮೊದಲನೇ ಸ್ಕಂಧದ ತಾತ್ಪರ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಮಹಾಮಾಯೇತಿ ಅವಿದ್ಯೇತಿ ನಿಯತಿ ಮೋಹನೀತಿ ಚ ಅಂತ. ಮಹಾಮಾಯ, ಅವಿದ್ಯಾ, ನಿಯತಿ, ಮೋಹನಿ, ಮಾಯಾ ಈ ಎಲ್ಲ ಶಬ್ದಗಳು ಕೂಡ ಪರಮಾತ್ಮನ ಇಚ್ಛೆಯನ್ನು ಹೇಳುತ್ತವೆ. ಅ ಅಂತಂದರೆ ಪರಮಾತ್ಮ, ಅ ಇತಿ ಬ್ರಹ್ಮ ಅಂತ ಉಪನಿಷತ್ತು. ಆ ಪರಮಾತ್ಮನ ವಿದ್ಯಾ ಅಂತಂದರೆ ಇಚ್ಛೆ. ಆದ್ದರಿಂದಾಗಿ ಅವಿದ್ಯಾ ಅಂದರೆ ಪರಮಾತ್ಮನ ಇಚ್ಛೆ. ಪರಮಾತ್ಮ ಬಯಸುತ್ತಾನೆ. ಸತ್ವರಜಸ್ತಮೋ ಗುಣಗಳ ರೇಷಿಯೋ ಪ್ರತಿಯೊಂದು ಪದಾರ್ಥದಲ್ಲಿ ಯಾವ ಒಂದು ಮಟ್ಟದಲ್ಲಿ ಇರಬೇಕು ಅಂತ, ದೇವತೆಗಳಲ್ಲಿ ಯಾವ ಮಟ್ಟದಲ್ಲಿ ಇರಬೇಕು, ಮನುಷ್ಯರಲ್ಲಿ ಯಾವ ಮಟ್ಟದಲ್ಲಿ ಇರಬೇಕು, ಸತ್ವಗುಣ ರಜೋಗುಣ ತಮೋಗುಣಗಳ ರೇಷಿಯೋ ಅಂತ ಅವನು ತೀರ್ಮಾನ ಮಾಡ್ತಾನೆ. ಆ ಸತ್ವರಜಸ್ತಮೋ ಗುಣಗಳ ರೇಷಿಯೋಗೆ ಅನುಗುಣವಾಗಿಯೇ ನಮ್ಮ ದೈನಂದಿನ ಜೀವನ ನಡೆಯೋದು. ತಮೋಗುಣದ ಸ್ಥಾನ ಮತ್ತು ರಜೋಗುಣದ ಸ್ಥಾನ ರಾತ್ರಿ ಮತ್ತು ಗಾಢವಾದ ಮಧ್ಯರಾತ್ರಿ, ನಟ್ಟಿರುಳು, ಬೆಳಗ್ಗೆ ಅರುಣೋದಯ, ಸತ್ವಗುಣ ಶುರು. ಈ ರೀತಿ ಸತ್ವರಜಸ್ತಮೋ ಗುಣಗಳ ರೇಷಿಯೋಗೆ ಅನುಗುಣವಾಗಿ ಮಧ್ಯ ನಾವು ಜೀವನದ ಬೇಸಿಕ್ ನೀಡ್ಗಳನ್ನು, ಪ್ರಾಥಮಿಕ ಅಗತ್ಯಗಳನ್ನು ತೀರಿಸ್ಕೊಳ್ಳಿಕ್ಕೆ ನಾವೆಲ್ಲ ಏನು ಮಾಡ್ತೇವೆ, ಹೊರಗಡೆ ದುಡಿಲಿಕ್ಕೆ ಹೋಗ್ತೇವೆ. ಅದು ರಜೋಗುಣದ ಕಾರ್ಯ ಬೆಳಗ್ಗೆ. ಆಮೇಲೆ ರಜೋಗುಣ ಸ್ವಲ್ಪ ಮಿಕ್ಕಿರುತ್ತೆ ರಾತ್ರಿ. ಆವಾಗ ಮಾತ್ರ ನಾವು ಕೆಲವೊಂದು ಕೆಲಸಗಳನ್ನು ಮಾಡಬೇಕು. ಆಮೇಲೆ ತಮೋಗುಣದ ಕಾರ್ಯ ಸುಸ್ತಾಗಿರುತ್ತೆ, ಮಲ್ಕೊಂಡಿರ್ತೇವೆ. ಮಾರನೇ ದಿವಸ ಬೆಳಗ್ಗೆ ಎದ್ದು ಮತ್ತೆ ಸತ್ವ. ಹೀಗೆ ಕಾಲ ಕಾಲಕ್ಕೆ ಮತ್ತು ಜೀವಿಗಳಲ್ಲಿ ಈಗ ಹಿಮಾಲಯದ ಅದು ಕೆಲವೊಂದು ಅಂಟಾರ್ಟಿಕಾ ಅಲ್ಲೆಲ್ಲ ಇರತಕ್ಕಂತಹ ಹಿಮಕರಡಿಗಳು ಗಾಢವಾಗಿ ನಿದ್ರೆ ಮಾಡ್ತವೆ. 6 ತಿಂಗಳು ನಿದ್ರೆ ಮಾಡುತ್ತೆ. ಯಾಕಂದರೆ 6 ತಿಂಗಳು ಊಟ ಸಿಗಲ್ಲ ಅಲ್ಲಿ. 6 ತಿಂಗಳು ಯಾವುದೇ ಆಹಾರ ಸಿಗೋಲ್ಲ. ಅದನ್ನು ಹೈಬರ್ನೇಷನ್ ಅಂತ ಕರೀತಾರೆ. 6 ತಿಂಗಳು ಆದಮೇಲೆ ಅದು ಎದ್ದರೆ 4 ದಿವಸ ಉಪವಾಸ ಇದ್ದರೆ ದೇಹದ ಮೇಲೆ ಏನು ಪರಿಣಾಮ ಬೀರಬೇಕೋ ಅಷ್ಟೇ ಪರಿಣಾಮ ಅಲ್ಲಿ ಇರುತ್ತೆ. ಅಂದರೆ ದೇವರು ಅಲ್ಲಿ ಸತ್ವಗುಣ, ಅದು ರಜೋಗುಣ ತಮೋಗುಣವನ್ನು ತಂದು ಆ ದೇಹವನ್ನು ಉಳಿಸುವ ರೀತಿ ಅದು. ಪ್ರಾಣಿಗಳಲ್ಲಿ ಈ ತರಹ ಇರಬೇಕು, ಅವುಗಳು ಇದಕ್ಕೆ ಅನುಗುಣವಾಗಿ ಪ್ರವೃತ್ತಿ ಮಾಡ್ತವೆ. ಬುದ್ಧಿ ಇರುವ ಮನುಷ್ಯರಲ್ಲಿ ಈ ತರಹ ವಿಭಾಗ ಮಾಡಿರಬೇಕು. ಅದಕ್ಕನುಗುಣವಾಗಿ ನೀತಿ ರೀತಿಗಳೆಲ್ಲ ಸೆಟ್ ಆಗ್ತದೆ. ಅದರಿಂದಾಗಿ ಒಂದು ರೀತಿ ನೀತಿಗಳೆಲ್ಲ ಸೆಟ್ ಆಗೋದೇನಿದೆ ಅದು ನಮ್ಮನ್ನು ಇಟ್ಟುಕೊಂಡಲ್ಲ, ನಮ್ಮ ಇಚ್ಛೆಗನುಗುಣವಾಗಿ ಅಲ್ಲ ಇರೋದು. ಪ್ರಕೃತಿ ಮಾಡಿದೆ, ನಾವು ಮಾಡ್ಕೋಬೇಕಷ್ಟೇ. ನಾವ್ಯಾಕೆ ರಾತ್ರಿ ಹೋಗಬಾರ್ದು ಅಂತ ಕೆಲವು ಫೆಮಿನಿಸ್ಟ್ಗಳು, ನಾವು ಯಾಕೆ ಹೀಗಿರಬೇಕು ಹಾಗಿರಬೇಕು, ನಾವು ಮಾಡಿದ್ದಲ್ಲ ಅದು ಯಾವುದನ್ನು ಕೂಡ. ಪ್ರಕೃತಿಯಲ್ಲಿ ಅದು ಇರೋದು. ಪ್ರಕೃತಿ ನಮ್ಮ ಮಾತನ್ನು ಕೇಳ್ಕೊಂಡು ಪ್ರಕೃತಿ ಇಲ್ವಲ್ಲ, ಪ್ರಕೃತಿಯ ಡಿಸೈನ್ ನಮ್ಮ ಮಾತನ್ನು ಕೇಳ್ಕೊಂಡಿಲ್ಲ. ಅದರಿಂದಾಗಿ ಅದಕ್ಕನುಗುಣವಾಗಿ ನಾವು ಬಾಳಬೇಕು, ಅದು ಅನಿವಾರ್ಯ. ಇದಕ್ಕೆ ಕಾರಣ ದೇವರ ಇಚ್ಛೆ. ಎಲ್ಲ ರೀತಿ ನೀತಿ ನಿಯಮಗಳಿಗೆ ಏನು ಕಾರಣ? ಧರ್ಮಶಾಸ್ತ್ರ ಇದು ಹೀಗಿರಬೇಕು, ಇಲ್ಲಿ ಇದನ್ನು ಮಾಡಬೇಕು, ಇಲ್ಲಿ ಈ ಭೋಗವನ್ನು ಅನುಭವಿಸಲಿಕ್ಕೆ ಅವಕಾಶ ಇದೆ, ಇಲ್ಲಿ ಸುಖ ಇದೆ, ಇಲ್ಲಿ ದುಃಖ ಇದೆ, ದುಃಖದಲ್ಲಿ ಈ ಥರ ಇರಬೇಕು, ಸುಖದಲ್ಲಿ ಈ ಥರ ಇರಬೇಕು, ಆಪತ್ತಿನಲ್ಲಿ ಹೀಗಿರಬೇಕು. ಇದು ಎಲ್ಲ ನೀತಿಶಾಸ್ತ್ರ ಅಥವಾ ಕಾನ್ಸ್ಟಿಟ್ಯೂಷನ್ನು ಅದು ಎಲ್ಲಿ ಯಾವುದನ್ನು ಅವಲಂಬಿಸಿಕೊಂಡಿದೆ ಅಂದರೆ ಸತ್ವಗುಣ ರಜೋಗುಣ ತಮೋಗುಣಗಳನ್ನು ಅವಲಂಬಿಸಿಕೊಂಡು ಇದೆ. ದುಷ್ಟರಲ್ಲಿ ಈ ರೀತಿ ಇರಬೇಕು, ಸಜ್ಜನರಲ್ಲಿ ಈ ರೀತಿ ಇರಬೇಕು, ಮಧ್ಯಮರಲ್ಲಿ ರಾಜನಾದವನು ಈ ರೀತಿ ಇರಬೇಕು. ಯಾವುದದು? ಸತ್ವರಜಸ್ತಮೋ ಗುಣಗಳ ರೇಷಿಯೋನ ಇಟ್ಟುಕೊಂಡೇ ಇರೋದು.
ಆದ್ದರಿಂದ ನಮ್ಮ ಚಿಂತನೆ ಏನಿದೆ, ನಮ್ಮ ನೀತಿಶಾಸ್ತ್ರವನ್ನು ಕುರಿತಾದ ಚಿಂತನೆಗೆ ಬೇಸಿದಾಗಿರಬೇಕು. ಸತ್ವಗುಣ, ರಜೋಗುಣ, ತಮೋಗುಣಗಳ ರೇಷಿಯೋ ಹೇಗೆ ಇದೆ ಅನ್ನೋದು. ಅದನ್ನು ಅಕ್ರೂರ ಸಂಕರ್ಷಣನನ್ನು ಮತ್ತು ನಾರಾಯಣನನ್ನು ನೋಡಿಕೊಂಡು ಚಿಂತನೆ ಮಾಡ್ತಾ ಇದ್ದಾನೆ. ಅಗ್ನಿರ್ಮುಖಂ ತೇವ ನಿರಂಘ್ರಿರೀಕ್ಷಣಂ ಸೂರ್ಯೋ ನಭೋ ನಾಭಿರಥೋ ದಿಶಶ್ರುತಿ ದ್ಯೌಕ್ಕಂ ಸುರೇಂದ್ರಾಸ್ತವ ಬಾಹವೋರ್ಣವಾಹ ಕುಕ್ಷಿರ್ಮರುತ್ ಪ್ರಾಣಬಲಂ ಪ್ರಕಲ್ಪಿತಂ. ನಿನ್ನ ಮೋರೆಯಿಂದ ಹುಟ್ಟಿ ಬಂದವ ಅಗ್ನಿದೇವ, ನಿನ್ನ ಅಡಿಗಳಿಂದ ಹುಟ್ಟಿದ್ದು ಭೂಮಿ, ನಿನ್ನ ಕಣ್ಣಿನಿಂದ ಹುಟ್ಟಿದವ ಸೂರ್ಯ, ನಿನ್ನ ಹೊಕ್ಕಳಿನಿಂದ ಹುಟ್ಟಿದ್ದು ಆಗಸ, ಇನ್ನು ನಿನ್ನ ಕಿವಿಗಳಿಂದ ದಿಕ್ಕುಗಳು ಹುಟ್ಟಿವೆ, ನಿನ್ನ ತಲೆಯಿಂದ ಹುಟ್ಟಿದ್ದು ಮೇಲ್ಗಡೆಯ ಲೋಕ, ನಿನ್ನ ತೋಳುಗಳಿಂದ ಹುಟ್ಟಿದ್ದು ದೇವತೆಗಳು, ನಿನ್ನ ಹೊಟ್ಟೆಯಿಂದ ಹುಟ್ಟಿದ್ದು ಕುಕ್ಷಿ, ಇದು ಅರ್ಣವಹ ಕಡಲು, ನಿನ್ನ ಉಸಿರಾಟದಿಂದ ಹುಟ್ಟಿದವ ಮುಖ್ಯ ಪ್ರಾಣ. ಮುಖ್ಯ ಪ್ರಾಣನಿಂದ ನಮ್ಮ ಉಸಿರಾಟ ಆಗೋದು, ಆದರೆ ದೇವರ ಉಸಿರಾಟದಿಂದಲೇ ಮುಖ್ಯ ಪ್ರಾಣ ಹುಟ್ಟಿದ್ದು. ಹೀಗೆ ಅಂತ ಅದರಿಂದಾಗಿ ಇವರಲ್ಲಿ ಆಯಾ ಕೆಲಸಗಳಿರ್ತದೆ. ಅಗ್ನಿದೇವ ಮಾತಿಗೆ ಪ್ರಚೋದನೆ ಕೊಡ್ತಾನೆ, ನಾಲಿಗೆಯಲ್ಲಿ ಇರ್ತಾನೆ. ಅಗ್ನಿದೇವನ ಪ್ರಭಾವ ಜಾಸ್ತಿಯಾಗಿ ನಾಲಿಗೆ ಒಣಗಿದಾಗ ನೀರಿನಿಂದ ಅದನ್ನು ತಣ್ಣಗೆ ಮಾಡ್ತೇವೆ. ಇಲ್ಲಾಂದರೆ ನೀರೇ ಯಾಕೆ ಹಾಕಬೇಕು, ದ್ರವ ಪದಾರ್ಥವನ್ನೇ ಯಾಕೆ ಹಾಕಬೇಕು? ಉತ್ತರ ಇಲ್ಲುಂಟು. ಇನ್ನು ಅವನೀಹಿ ಅಂಘ್ರಿಹಿ ಈ ಕ್ಷಣಂ ಸೂರ್ಯ, ಸೂರ್ಯದೇವ ಕಣ್ಣಿನಿಂದ ಹುಟ್ಟಿದ್ದಾನೆ, ಆದ್ದರಿಂದಾಗಿ ಕಣ್ಣಿಗೆ ಬಲ ಕೊಡುವ ಕೆಲಸವನ್ನು ಅವನು ಮಾಡ್ತಾನೆ. ಆಮೇಲೆ ನಭೋ ನಾಭಿಹಿ, ನಾಭಿಯಲ್ಲಿ ಅವಕಾಶ ಇರ್ತದೆ, ಹೊಕ್ಕಳಿನಲ್ಲಿ, ಹಾಗೆ ಆಕಾಶದಲ್ಲಿಯೂ ಅವಕಾಶ ಇರುತ್ತೆ. ಇನ್ನು ದಿಶಶ್ರುತಿ, ದಿಕ್ಕುಗಳಲ್ಲಿ ಬಂದದ್ದನ್ನು ಕಿವಿ ಕೇಳಿಸ್ಕೊಳ್ಳುತ್ತೆ. ಅದರಿಂದಾಗಿ ಇದು ಶ್ರೋತ್ರೇಂದ್ರಿಯ ಏನಿದೆ ಅದು ದಿಕ್ಕಿಗೆ ಸಂಬಂಧಪಟ್ಟ ಇಂದ್ರಿಯ. ಇಲ್ಲಾಂದರೆ ಕಿವಿಯಿಂದಲೇ ಯಾಕೆ ಕೇಳಬೇಕು ಅಂತ ಪ್ರಕೃತಿ ಯೋಚನೆ ಮಾಡಿತು. ಇನ್ನು ದೌಕ್ಕಂ, ತಲೆ ಅಂತನ್ನೋದು ದೇವರ ತಲೆಯಿಂದ ದಿವ್ಯ, ಅದು ಹುಟ್ಟಿದ್ದು ದಿಲೋಕ. ಅದರಿಂದಾಗಿ ಅತ್ಯಂತ ಅದ್ಭುತವಾದ ಯೋಚನೆಯನ್ನು ದಿವ್ಯ ಅಂತೇವೆ. ಇನ್ನು ದೇವತೆಗಳೆಲ್ಲ ಕೈಗಳಿಂದ ಹುಟ್ಟಿದ್ದು, ಅದರಿಂದಾಗಿ ಅವರು ನಮ್ಮನ್ನೆಲ್ಲ ಪಾಲನೆ ಮಾಡ್ತಾರೆ. ಇನ್ನು ಕುಕ್ಷಿಹಿ ಮರುತ್, ಕುಕ್ಷಿಹಿ ಅರ್ಣವಾಹ, ದೇವರ ಹೊಟ್ಟೆಯಿಂದ ಹುಟ್ಟಿದ್ದು ಕುಕ್ಷಿ. ಅಲ್ಲಿ ಹೇಗೆ ಖಾಲಿ ಇರ್ತದೋ ಅದರ ಒಳಗಡೆ ಏನು ಬೇಕಾದರೂ ಪ್ರವೇಶ ಮಾಡುತ್ತೋ ಹಾಗೆ ನೀರಿನೊಳಗಡೆ ಎಲ್ಲವೂ ಪ್ರವೇಶ ಮಾಡುತ್ತೆ. ಅದಕ್ಕೆ ಅದನ್ನು ವಿಷ ಅಂತ ಕರೀತಾರೆ, ನೀರನ್ನು. ಶಂಕರ ಶಕಾರ ವಿಷ, ವಿಷಾಲ, ವಿಷ ಅದು ನಮ್ಮನ್ನು ನಾಶ ಮಾಡುವಂಥದ್ದು ವಿಷ. ಯಾಕೆಂದರೆ ಯಾವುದನ್ನು ಒಳಗಡೆ ಹೇಳ್ಕೊಳ್ಳುತ್ತೆ ಅಂತ. ಇನ್ನು ಪ್ರಾಣಬಲಂ, ಅವನು ಉಸಿರಾಟದ ದೇವತೆ. ಆ ಮುಖ್ಯ ಪ್ರಾಣ ದೇವರ ಉಸಿರಿನಿಂದಲೇ ಬಂದದ್ದು. ಉಪನಿಷತ್ತು ನಮ್ಮ ಕೈ ಕಾಲುಗಳ ವಿನ್ಯಾಸ ಹೀಗೆ ಯಾಕಿದೆ, ಇಲ್ಲಿ 2 ಕಣ್ಣು, ಇಲ್ಲಿ ಬಾಯಿ, ನಡುವೆನೇ ಯಾಕೆ ಮೂಗಿದೆ, ಇದಕ್ಕೆಲ್ಲ ಉತ್ತರ ಅಲ್ಲಿಂದ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಆಗಿರುವುದು. ಸ್ಥಿತಸ್ಯ ಗತಿಕಲ್ಪನಂ ಅನ್ನೋ ರೀತಿಯಲ್ಲಿ ವಿಜ್ಞಾನ ಇವಾಗ ಏನಾರು ಒಂದು ಹೇಳಿರಬಹುದು. ಈಗ ಮನುಷ್ಯನಿಗೆ ಯಾಕೆ ಗ್ರಹಣ ಶಕ್ತಿ ಜಾಸ್ತಿ ಇಲ್ಲ, ಪ್ರಾಣಿಗಳಿಗಿದೆ ಅಂತಂದರೆ ಪ್ರಾಣಿಗಳ ಮೂಗು ನೆಲಕ್ಕೆ ತೀರಾ ಹತ್ತಿರದಲ್ಲಿದೆ ಅಂತ ಹೇಳಬೇಕಾಗತ್ತೆ. ಅದು ಯಾಕೆ ಆಗಿದೆ ಇದೆ ಅಷ್ಟೇ, ಇದ್ದದ್ದಕ್ಕೆ ನಾವು ಕಾರಣ ಹೇಳ್ತಾ ಇದ್ದೇವೆ, ಯಾಕಿದೆ ಅಂತ ನಾವು ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಪ್ರತಿಯೊಂದು ದೇಹದ ಆಕೃತಿ, ಪ್ರತಿಯೊಂದು ದೇಹದ ವಿನ್ಯಾಸ ಅದು ಯಾಕೆ ಆಗಿದೆ, ಅಲ್ಲಿ ಸತ್ವರಜಸ್ತಮೋ ಗುಣಗಳ ಪರ್ಮ್ಯುಟೇಷನ್, ಕಾಂಬಿನೇಷನ್ನು ಅಥವಾ ರೇಷಿಯೋ ಯಾಕಿದೆ ಅನ್ನೋದನ್ನು ಅಲ್ಲಿ ಮಾತ್ರ ಹೇಳಲಿಕ್ಕೆ ಸಾಧ್ಯ. ರೋಮಾಣಿ ವೃಕ್ಷೌಷಧಯಶ್ಚಿರೋರುಹಾ ಮೇಘಾಪರಸ್ಯ ಅಸ್ಥಿ ನಖಾನಿತೆದ್ರಯ ನಿಮೇಚಣಂ ರಾತ್ರ್ಯಹನಿ ಪ್ರಜಾಪತಿ ಮೇಢ್ರಂತು ವೃಷ್ಟಿ ತವ ವೀರ್ಯಮಿಷ್ಯತೆ. ರೋಮಾಣಿ ವೃಕ್ಷೌಷಧಯ, ನಿನ್ನ ಮೈಯ ಮೇಲಿರುವ ಕೂದಲುಗಳಂತೆ ಈ ಗಿಡಮರಗಳು ಇವೆ.
ಇಡೀ ಭೂಮಿಯಲ್ಲಿ ಅವು ಮೈಗೂದಲಂತೆ ಇವೆ, ರೋಮದಂತೆ ಇವೆ. ಮೇಘಾ ಶಿರೋರುಹಾ, ಮೋಡ ಅನ್ನೋದು ದೇವರ ತಲೆ ಇದ್ದ ಹಾಗೆ ಅಂತ ಚಿಂತನೆ, ಕೂದಲಿದ್ದ ಹಾಗೆ ಅಂತ ಚಿಂತನೆ ಮಾಡಬಹುದು. ಪರಸ್ಯ ಅಸ್ತಿ ನಖಾ ನಿತೇದ್ರಯ, ದೇವರ ಉಗಿರು. ಅದ್ರಯ ಬೆಟ್ಟ ಇದ್ದ ಹಾಗೆ, ಅಥವಾ ಬೆಟ್ಟ ದೇವರ ಉಗುರಿದ್ದ ಹಾಗೆ. ಮೂಳೆ, ಈ ಬೆಟ್ಟ ಅನ್ನೋದು ದೇವರ ಮೂಳೆ ಇದ್ದ ಹಾಗೆ. ಅಂದರೆ ಆ ಪರ್ವತಾಭಿಮಾನಿ ದೇವತೆಗಳು ದೇವರ ಉಗುರಿನಿಂದ ಹುಟ್ಟಿರ್ತಾರೆ ಮತ್ತು ದೇವರ ಮೂಳೆಯಿಂದ ಹುಟ್ಟಿರ್ತಾರೆ ಅಂತನೂ ಅರ್ಥ. ಒಂದು 2-3 ಇದೆ, ಒಂದು 2-3 ತರಹದ ಅರ್ಥಗಳು ಇದಕ್ಕೆ ಇದೆ. ನಿಮೇಷಣಂ ರಾತ್ರ್ಯಹನಿ ಪ್ರಜಾಪತಿ, ದೇವರ ಕಣ್ಣು ಮಿಟುಕಿಸುವಿಕೆಯೇ ಹಗಲು ರಾತ್ರಿಗಳು, ಅಂದರೆ ಅಷ್ಟು ವೇಗವಾಗಿ ಸರಿದು ಹೋಗ್ತವೆ ಅಂತ. ಪ್ರಜಾಪತಿರ್ ಮೇಢ್ರಂ, ಉತ್ಪತ್ತಿ ಕ್ರಿಯೆಯ ಅಭಿಮಾನಿ ದಕ್ಷ ಪ್ರಜಾಪತಿ. ಅದರಿಂದಾಗಿ ಪ್ರಜೋತ್ಪತ್ತಿ ಆಗಬೇಕು ಅಂತಂದರೆ ದಕ್ಷ ಪ್ರಜಾಪತಿಯ ಅಂತರ್ಯಾಮಿಯಾಗಿ ಈ ಪ್ರಪಂಚದ ಮೂಲಭೂತ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದವ ಅವನು ಅಂತ ಹೇಳಿ ಚಿಂತನೆ ಮಾಡಬೇಕು. ವೃಷ್ಟಿಸ್ತವ ವೀರ್ಯ ಮಿಷ್ಯತೆ, ಮಳೆ ಅಂತನ್ನೋದು ನಿನ್ನ ರೇತಸ್ಸು ಅಂತ ಹೇಳಿ ಚಿಂತನೆ ಮಾಡಬೇಕು. ದೇವರೇ ನಿನ್ನ ರೇತಸ್ಸು. ಭೂಮಿಯನ್ನೋಳು ಹೆಣ್ಣು, ತಾಯಿ, ಭೂಮಿ ತಾಯಿ, ಮದರ್ಲ್ಯಾಂಡ್ ಅಂತ ಅನ್ನೋದು. ರಷ್ಯಾದವರೊಬ್ಬರೇ ಉಲ್ಟಾ ಫಾದರ್ಲ್ಯಾಂಡ್ ಅನ್ನೋದು, ಉಳಿದವರೆಲ್ಲ ಮದರ್ಲ್ಯಾಂಡ್. ಯಾಕೆಂದರೆ ಭೂಮಿ ತಾಯಿ. ಆಕಾಶ ಅಂತನ್ನೋದು ಪುರುಷ, ತಂದೆ ಇದ್ದ ಹಾಗೆ. ಆ ಆಕಾಶದಿಂದ ಬಂದ ರೇತಸ್ಸು ಹೆಣ್ಣು ಎನಿಸಿಕೊಂಡ ಭೂಮಿ ತಾಯಿಯೊಳಗಡೆ ಸೇರಿ ಮರಗಿಡಗಳು ಅಂತನ್ನುವ ಮಕ್ಕಳು ಹುಟ್ಟುತ್ತೆ. ಈ ಥರದ ಅದನ್ನು ತಿಂದು ನಾವು ಮಕ್ಕಳನ್ನು ಹುಟ್ಟಿಸುವ ಶಕ್ತಿಯನ್ನು ಪಡಿತೇವೆ. ಹೀಗೆ ಅದೊಂದು ವಿಚಿತ್ರವಾದ ಸರ್ಕಲ್ ಇದೆ. ಅದಕ್ಕೆ ಓ ದೇವರೇ ನೀನು ಕಾರಣ. ತ್ವಯ್ಯವ್ಯಯಾತ್ಮನ್ ಪುರುಷೇ ಪ್ರಕಲ್ಪಿತ ಲೋಕಾಃ ಸಪಾಲಾಃ ಬಹುಜೀವ ಸಂಕುಲಾಃ ಯಥಾ ಜಲೇ ಸಂಜಿಹತೆ ಜಲೌಕಸೋಪ್ಯುದುಂಬರೇವ ಮಶಕಾ ಮನೋಮಯೇ. ಈ ರೀತಿಯಾದ ಜಗತ್ತಿನ ವ್ಯವಸ್ಥೆಯನ್ನು ನೀನು ಚಿಂತಿಸಿದ್ದು, ಅದನ್ನು ನಾವು ಅನುಭವಿಸ್ತಾ ಇದ್ದೇವೆ. ಇದು ಹೀಗಿರಬೇಕು ಜಗತ್ತಿನ ವ್ಯವಸ್ಥೆ. ಇದರ ಬೇರೆ ಬೇರೆ ರಿಫ್ಲೆಕ್ಷನ್ಸು ಈ ರೀತಿ ಇರಬೇಕು. ಆವಾಗ ಅದಕ್ಕೆ ಅನುಗುಣವಾಗಿ ಜೀವನವನ್ನು ಇವರು ಹೀಗೆ ರೂಪಿಸಿಕೊಳ್ತಾರೆ. ಯಾಕೆಂದರೆ ಪ್ರಕೃತಿಗೆ ಅನುಗುಣವಾಗಿ ನಾವು ಜೀವನವನ್ನು ರೂಪಿಸಿಕೊಳ್ಬೇಕು, ಬೇರೆ ದಾರಿ ಇಲ್ಲ. ನೋಡಿ, ಪ್ರಕೃತಿ ಈಗ ಮುನಿದಿದೆ, ಹೀಗಾಗಿ ನಾವು ಹೊರಗಡೆ ಕಾಲಿಡಲಿಕ್ಕಾಗಲ್ಲ. ಪ್ರಕೃತಿಗೆ ಅನುಗುಣವಾಗಿ ನಾವು ಜೀವನ ರೂಪಿಸ್ಕೋಬೇಕೇ ವಿನಃ ನಮ್ಮ ಇಚ್ಛೆಗೆ ಅನುಗುಣವಾಗಿ ಪ್ರಕೃತಿ ಕುಣಿಯೋಲ್ಲ. ಹಾಗೆ ಪ್ರಕೃತಿಯ ಬೇಸಿಕ್ ಮೂಮೆಂಟ್ ಏನಿದೆ ಅದಕ್ಕನುಗುಣವಾಗಿ ಮನುಷ್ಯ, ಪ್ರಾಣಿ ಎಲ್ಲರೂ ಜೀವನ ರೂಪಿಸಿಕೊಳ್ಳೋದು. ಆ್ಯಂಟಿ ನೇಚರ್ ಅಂತಂದರೆ ಒಬ್ಬನೇ ಒಬ್ಬ ಮನುಷ್ಯ. ಅವನಲ್ಲಿ ಇರುವ ಉತ್ಕಟ ಬಯಕೆ ಏನು? ಸಾಯುವ ಪದಾರ್ಥಗಳಿಂದ ಸಾಯದಂತೆ ನಾನು ಬದುಕ್ತೇನೆ ಅಂತ ಒಂದು ದುರ್ಬುದ್ಧಿ. ಇದನ್ನು ಉಪನಿಷತ್ತು ಹೇಳೋದು. ಎಲ್ಲರಲ್ಲಿಯೂ ಒಂದೊಂದು ದೋಷಗಳನ್ನು ಹೇಳಿ ಮನುಷ್ಯ ಕುಲದಲ್ಲಿ ಒಂದು ದೋಷವನ್ನು ಹೇಳುತ್ತೆ ಐತರೇಯ ಉಪನಿಷತ್ತು. ಮರ್ತ್ಯೇನಾಮೃತಮೀಪ್ಸತಿ ಅಂತ. ಸಾಯುವ ಪದಾರ್ಥದಿಂದ ಸಾಯದಂತೆ ಬದುಕಬೇಕು ಅಂತ ಅಂದ್ಕೋತಾನೆ. ಇದೊಂದೇ ಅವನ ದುರ್ಬುದ್ಧಿ ಅಂತ. ಅದೇ ಎಲ್ಲದಕ್ಕೂ ಕಾರಣ. ಅದರಿಂದಾಗಿ ತ್ವಯೇವ ಪ್ರಕಲ್ಪಿತಾ, ಇಲ್ಲಿ ಒಂದು ಉಪಾಸನಾ ರಹಸ್ಯ ಇದೆ ಅಂತ ಹೇಳ್ತಾರೆ. ದೇವತೆಗಳು, ಪರ್ವತಗಳು ನಿನ್ನ ಮೂಳೆ ಅಥವಾ ಉಗುರು, ಬೆಂಕಿ ನಿನ್ನ ಮೋರೆ, ಈ ತರಹ ಎಲ್ಲ ಹೇಳಿದ್ರಲ್ಲ, ಅದೊಂದು ಉಪಾಸನೆಯ ಹಿನ್ನೆಲೆಯಿಂದ ಹೇಳಿದ್ದು ಅಂತ ತಾತ್ಪರ್ಯದಲ್ಲಿ ಮಧ್ವರು ಹೇಳ್ತಾರೆ. ವಿಷ್ಣೋರಂಗ ಸಮುದ್ಭೂತೆ ವಿಷ್ಣೋರಂಗಾನಿ ದೇವತಾ ಉಚ್ಚಂತೆ ಸರ್ವವೇದೇಚು ಸ್ವರೂಪೇ ಭೇದಿನೋಪಿತು ಇತಿ ಚ. ದೇವರ ಮೋರೆ ಬೆಂಕಿ ಅಥವಾ ಬೆಂಕಿ ದೇವರ ಮೋರೆ ಅಂದರೆ ಮೋರೆಯಿಂದ ಅಗ್ನಿದೇವ ಹುಟ್ಟಿದ ಅಂತ ಅಷ್ಟೇ ಅರ್ಥ. ಆಮೇಲೆ ಅಗ್ನಿದೇವ ದೇವರ ಮುಖವನ್ನು ಚಿಂತನೆ ಮಾಡ್ತಾನೆ, ಆಮೇಲೆ ಅಲ್ಲೇ ಲಯವನ್ನು ಹೊಂದುತ್ತಾನೆ ಅನ್ನುವ ಹಿರಿದಾದ ಅರ್ಥ ಇದೆ ಅದಕ್ಕೆ.
ಈ ರೀತಿ ಒಂದು ಉಪಾಸನೆಯ ಮೊದಲುಗಳನ್ನು ಅದು ತೋರಿಸುತ್ತೆ. ಭಾಗವತಾದಿ ಸಕಲ ಸಚ್ಛಾಸ್ತ್ರಗಳಲ್ಲಿ ಈ ತರಹ ಇರ್ತದೆ. ಅದನ್ನು ನಾವು ಯಾವತ್ತೂ ಬೆಂಕಿಯೇ ದೇವರ ಮೊರೆ, ದಿಕ್ಕೇ ದೇವರ ಕಿವಿ ಈ ರೀತಿ ಅರ್ಥ ಮಾಡ್ಕೋಬಾರದು. ಯಾಕೆಂದರೆ ಆ ರೀತಿ ಅರ್ಥ ಮಾಡಿಕೊಳ್ಳೋದು ಒಂದು ಅಸಂಪ್ಷನ್ ಅಂತ ಆಗ್ತದೆ. ಆ ಅಸಂಪ್ಷನ್ ಅಲ್ಲ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅದು ಅಸಂಪ್ಷನ್ ಅಲ್ಲ, ಅದನ್ನು ಹಾಗೇ ತಿಳಿಬೇಕು. ಯಾಕೆಂದರೆ ಶಬ್ದ ಅನ್ನೋದು ಸೆಲ್ಫ್ ಎವಿಡೆನ್ಷಿಯಲ್. ಶಬ್ದದ ಅರ್ಥವನ್ನು ಶಬ್ದವೇ ತೀರ್ಮಾನ ಮಾಡಬೇಕೇ ವಿನಃ ಪ್ರತ್ಯಕ್ಷದಿಂದ ತೀರ್ಮಾನ ಮಾಡೋದಲ್ಲ, ಅನುಮಾನದಿಂದ ತೀರ್ಮಾನ ಮಾಡೋದಲ್ಲ. ಈ ಪದಕ್ಕೆ ಈ ಅರ್ಥ ಶಬ್ದ ಹೇಳ್ತಾ ಇದೆ. ಅದನ್ನು ನಾವು ಪ್ರಯೋಗ ಮಾಡಿದಾಗ ನಮ್ಮ ವಿವಕ್ಷೆಗೆ ಹೋಗಬೇಕೇ ವಿನಃ ಶಬ್ದಕ್ಕೆ ಅದೇ ಅರ್ಥ. ದೇವರು ಅನ್ನೋದಕ್ಕೆ ದೇವರು ಅಂತಲೇ ಅರ್ಥ, ಅದು ನಾವು ಕ್ರಿಯೇಟ್ ಮಾಡಿದ್ದಲ್ಲ. ಅದೇ ಈ ರೀತಿ ಹೇಳ್ತೇವೆ ನಾವು. ಅಬ್ರಿವೇಷನ್ಸ್ ಇರುತ್ತೆ, ನಮ್ಮದೇ ಆದ ಒಂದು ಭಾಷೆ ಇರುತ್ತೆ. ಬಹಳ ಕಷ್ಟಪಡ್ತಾ ಇದ್ದಾರೆ, ಅವನು ಬಹಳ ಸೈಕಲ್ ಹೊಡಿತಾ ಇದ್ದಾನೆ ಅಂತಾರೆ. ಇಂಡಸ್ಟ್ರಿಯಲ್ ವರ್ಲ್ಡಿನಲ್ಲಿ ಅವನು ಬಹಳ ಸೈಕಲ್ ಹೊಡೆದ ಕನ್ವಿನ್ಸ್ ಮಾಡಲಿಕ್ಕೆ ಅಂತ. ಅದರ ಅರ್ಥ ಏನು ಅಂದರೆ ಕಷ್ಟಪಟ್ಟ ಅಂತ. ಲೋಕಲ್ ಲ್ಯಾಂಗ್ವೇಜ್ ಅದು. ಎತ್ತು ಬಿಡ್ತೀನಿ ಅಂತ ರೌಡಿಗಳು ಹೇಳ್ತಾರಲ್ಲ, ಅದು ಲೋಕಲ್ ಲ್ಯಾಂಗ್ವೇಜ್. ಅದು ಪುರುಷನ ದೋಷದಿಂದಾಗಿ ಅದು ಬೇರೆ ಅರ್ಥಕ್ಕೆ ತೆಗೆದುಕೊಂಡು ಹೋಗೋದು. ಪುರುಷ ದೋಷ ಇಲ್ಲದೆ ಸಹಜವಾಗಿ ಅದರ ಅರ್ಥವನ್ನು ಚಿಂತನೆ ಮಾಡಿದಾಗ ಏನು ಅದರ ಅವಯವದ ಅರ್ಥ ಬರುತ್ತೆ, ಎಟಿಮೊಲಾಜಿಕಲಿ ಏನೊಂದು ಮೀನಿಂಗ್ ಬರುತ್ತೆ, ಅದೇ ಮೀನಿಂಗ್. ಆದ್ದರಿಂದ ಶಬ್ದದ ಅರ್ಥವನ್ನು ಹಾಗೇ ಯೋಚನೆ ಮಾಡಬೇಕು, ಬೇರೆ ರೀತಿ ಅಲ್ಲ. ಆ ಶಬ್ದದ ಒಂದು ಮರ್ಯಾದೆ ನಮ್ಗೆ ಗೊತ್ತಿಲ್ಲ, ಅದನ್ನು ಹೇಳ್ತಕ್ಕಂಥದ್ದು ವ್ಯಾಖ್ಯಾನಗಳು. ಆ ಶಬ್ದದ ಮರ್ಯಾದೆ ಏನಾದರೂ ಹೇಳದೆ ಹೋದರೆ ಅದು ವ್ಯಾಖ್ಯಾನ ಆಗೋಲ್ಲ. ಅದರಿಂದಾಗಿ ಯಾವ ರೀತಿ ಒಂದು ಶಬ್ದವನ್ನು ಪ್ರಯೋಗ ಮಾಡಬೇಕು, ಒಂದು ಭಾಷೆಯ ಮರ್ಯಾದೆ ಏನು, ಮರ್ಯಾದೆ ಅಂದರೆ ಮಿತಿ, ಎಲ್ಲಿ ತನಕ ಇದರ ಮೀನಿಂಗನ್ನು ನಾವು ಚಿಂತನೆ ಮಾಡಬಹುದು, ಈ ತರಹ ಎಲ್ಲ ಸರಿಯಾಗಿ ಯೋಚನೆ ಮಾಡಬೇಕು. ಅದರಿಂದಾಗಿ ವಿಷ್ಣೋರಂಗ ಸಮುದ್ಭೂತೇ ವಿಷ್ಣೋರಂಗಾನಿ ದೇವತಾ, ಇದು ಬಿಟ್ಟು ನಾವು ಸುಮ್ಮನೆ ಇದು ಅಸಂಪ್ಷನ್ನು, ಎಲ್ಲ ಆಕಾಶಗಳೆಲ್ಲ ದೇವರ ಕಿವಿ ಅಂತ ಅಂದಿದ್ದಾರೆ, ಸುಮ್ಮನೆ ಅದು ಆ ತರಹ ಎಲ್ಲ ಮಾಡಬಾರ್ದು. ನಾವು ಆ ಶಬ್ದ ಮತ್ತು ಅರ್ಥ ಅವುಗಳ ಹಿನ್ನೆಲೆಯಲ್ಲಿರುವ ಎಟಿಮಾಲಜಿ ಇದಕ್ಕೆ ಸ್ಟಿಕಾನ್ ಆಗಬೇಕು. ಅದು ಬಿಟ್ಟು ಯದ್ವಾ ತತ್ವ ಅರ್ಥ ಮಾಡ್ತಾ ಇದ್ರೆ ಏನು ಬೇಕಾದ್ರೆ ಅರ್ಥ ಆಗಬಹುದು, ಎಲ್ಲೆಲ್ಲಿಗೋ ಹೋಗಿಬಿಡತ್ತದು. ಅದರಿಂದಾಗಿ ಆ ತರಹ ಮಾಡಬಾರ್ದು. ಅದು ಹೇಗಿರಬೇಕು ಅನ್ನೋದೇ ಒಂದು ಡಯಲೆಕ್ಟ್ ಅಂತ ಏನಿದೆ ಅದರ ಮರ್ಯಾದೆ. ಅದರಿಂದಾಗಿ ಇಲ್ಲಿ ಹೀಗೆ ಅರ್ಥ ಮಾಡಬೇಕು ಅಂತ ಹೇಳ್ತಾರೆ. ಯಾನಿ ಯಾನಿ ರೂಪಾಣಿ ಕ್ರೀಡನಾರ್ಥಂ ಬಿಭರ್ಷಿ ತೈರಾಮೃಷ್ಟ ಶುಚೋ ಲೋಕಾ ಮುದಾ ಗಾಯಂತಿ ತೇ ಯಶಃ. ಯಾವ ಯಾವ ರೂಪಗಳನ್ನು ನೀನು ಆಟಕ್ಕಾಗಿ ಧರಿಸಿರುವೆಯೋ ಆ ಎಲ್ಲ ರೂಪಗಳೂ ಕೂಡ ಆಮೃಷ್ಟ ಶುಚಃ, ಜನರ ದುಃಖವನ್ನು ಪರಿಹಾರ ಮಾಡುತ್ತವೆ. ಆಗ ನಿನ್ನ ಕೀರ್ತಿಯನ್ನು ಸಜ್ಜನರೆಲ್ಲ ಆನಂದದಿಂದ ಹಾಡುತ್ತಾರೆ. ಭೃತಾಮೇವ ಬಿಭರ್ತೀಚೋ ಹ್ಯವತಾರ ತನುಂ ಸದಾ ಬಿಭರ್ತೀತ್ಯುಚ್ಯತೆ ತಾಪಿ ಮೋಹಾಯ ವ್ಯಕ್ತ್ಯಪೇಕ್ಷಯ ಇತಿ ತತ್ವನಿರ್ಣಯೇ. ಹಾಗಾದರೆ ಈ ಶ್ಲೋಕ ಏನಿದೆ, ಯಾವ ಯಾವ ರೂಪಗಳನ್ನು ಆಟಕ್ಕಾಗಿ ಧರಿಸುತ್ತೀಯೋ ಅಂದರೆ ಮೊದಲು ಧರಿತಿರಲಿಲ್ಲ ಅಂತ ಅರ್ಥ. ನಾನು ಕೋಟು ಹಾಕಿಕೊಂಡೆ ಅಂದರೆ ಕೋಟ್ ಹಾಕೊಳ್ಳೋ ಮೊದಲು ನನ್ನ ಮೈ ಮೇಲೆ ಕೋಟ್ ಇರಲಿಲ್ಲ ಅಂತ ಅರ್ಥ. ಹಾಗೆ ನೀನು ಅವತಾರ ರೂಪಗಳನ್ನು ಧರಿಸುತ್ತೀಯ ಅಂದರೆ ಮೊದಲು ಅವತಾರ ರೂಪಗಳು ಅವನಲ್ಲ ಅಂತ ಅರ್ಥ ಆಗುತ್ತೆ. ಮತ್ತು ಬಿಭರ್ತಿ ಅಂತ ಯಾಕೆ ಹೇಳಿದ್ರು? ಅದಕ್ಕೆ ಮಧ್ವರು ಹೇಳಿದ್ರು, ಅದು ಯಾವಾಗಲೂ ಇರುತ್ತೆ, ಜನರಿಗೆ ತೋರಿಸೋದನ್ನು ಬಿಭರ್ತಿ ಅಂತ ಹೇಳೋದು. ಹೇಗೆ ಆಕಾಶ ಹುಟ್ಟಿತು ಅಂತ ಹೇಳುವ ಹಾಗೆ. ಆಕಾಶ ಹುಟ್ಟಿತು ಹೆಂಗ್ರೆ? ಆಕಾಶ ಹುಟ್ಟೋದು ಇರೋದಲ್ಲ. ಆಕಾಶವನ್ನು ದೇವರು ಸೃಷ್ಟಿ ಮಾಡಿದ. ಏನು ಸೃಷ್ಟಿ ಮಾಡೋದು? ಇಲ್ಲದೇ ಇರೋ ಈ ಖಾಲಿ ಇರೋದೇ ಆಕಾಶ. ಆಕಾಶ ಸೃಷ್ಟಿ ಮಾಡೋದು ಅಂದರೆ
ಆಕಾಶಾಭಿಮಾನಿಯಾದ ದೇವತೆಯ ಸೃಷ್ಟಿ ಅಂತ ಅರ್ಥ. ಆಕಾಶಕ್ಕೊಂದು ಬೌಂಡ್ರಿ ಸೃಷ್ಟಿ ಮಾಡೋದು ಆಕಾಶದ ಸೃಷ್ಟಿಯೇ. ಪಾಕಿಸ್ತಾನದ ಆಕಾಶ ಯಾವಾಗ ಸೃಷ್ಟಿಯಾಯಿತು? ಪಾಕಿಸ್ತಾನ ಸೃಷ್ಟಿ ಆದಮೇಲೆ ಪಾಕಿಸ್ತಾನದ ಆಕಾಶ ಸೃಷ್ಟಿಯಾಗಿದ್ದು. ಅಂದರೆ ಕೆಳಗಡೆಯದ್ದನ್ನು ಇಟ್ಟುಕೊಂಡು ಮೇಲ್ಗಡೆಯ ಆಕಾಶದ ಸೃಷ್ಟಿ ಅಂತ ಹೇಳೋದು. ಇದಕ್ಕೆ ಉದಾಹರಣೆ ನಾನು ಹೇಳ್ತಾನೆ ಇರ್ತೇನೆ, ಇನ್ನೊಮ್ಮೆ ಬೇಸರ ಇಲ್ಲದೆ ಕೇಳಿಸಿಕೊಂಡು ಬಿಡಿ. ಊರು ಬರ್ತಾ ಇದೆ, ಬೆಂಗಳೂರು ಬರ್ತಾ ಇದೆ, ಏನು ನಡ್ಕೊಂಡ ಬರ್ತಾ ಇದೆ. ನಾವು ಹೋಗ್ತಾ ಇರೋ ಆ ಕ್ರಿಯೆಯನ್ನು ಅಲ್ಲಿ ಆರೋಪ ಮಾಡ್ತೇವೆ. ಹಾಗೆ ಇದು ಜನರು ನೋಡಿದ್ದನ್ನು ದೇವರು ಹೊತ್ತದ್ದು ಅಂತ ಅನ್ನೋದು. ಜನರು ನೋಡಿದ್ದು ಮೊಟ್ಟ ಮೊದಲ ಬಾರಿಗೆ ಜನರು ನೋಡಿದ್ರಲ್ಲ, ಓ ಈ ದೇವರು ಅವತಾರ ತಾಳಿದ. ಆ ರೂಪ ಯಾವಾಗಲೂ ಇರುತ್ತೆ, ರಾಮರೂಪ ಯಾವಾಗಲೂ ಇರುತ್ತೆ, ಕೃಷ್ಣ ರೂಪ ಯಾವಾಗಲೂ ಇರುತ್ತೆ. ಆ ಟೈಮಿನಲ್ಲೇ ಅವನು ತೋರಿಸ್ತಾನೆ ಭೂಮಿಯಲ್ಲಿ ಅಷ್ಟೆ, ವಿನಃ ಆ ರೂಪಗಳಿಗೆ ನಾಶ ಅನ್ನೋದಿಲ್ಲ. ಇದು ತತ್ವನಿರ್ಣಯದಲ್ಲಿ ಇರೋದು. ನಮಃಕಾರಣ ಮತ್ಸ್ಯಾಯ ಪ್ರಳಯಾಬ್ಧಿಚರಾಯ ಚ ಹಯ ಶೀರ್ಷೇ ನಮಸ್ತಸ್ಮೈ ಮಧುಕೈಟಭಮೃತ್ಯವೇ. ವೇದವನ್ನು ತರುವ ಕಾರಣಕ್ಕಾಗಿ ಓ ಮೀನವಾದವನೇ, ಪ್ರಳಯಾಬ್ಧಿ ಚರಾಯ ಚ ಎಲ್ಲವೂ ಕೂಡ ಕಣ್ಮರೆಯಾದ ಮೇಲೆ ಪರಮಾಣುಗಳ ಸಾಗರದಲ್ಲಿ ತಿರುಗಾಡಿದವನೇ, ಮಧುಕೈಟಭ ಮೃತ್ಯವೇ ಮಧು ಹಾಗೂ ಕೈಟಭರನ್ನು ಕೊಂದವನೇ, ಕುದುರೆಯ ಮೋರೆಯನ್ನು ತಾಳಿ ವೇದವನ್ನು ಜಗತ್ತಿಗಿತ್ತವನೇ ನಿನಗೆ ನಮಸ್ಕಾರ. ಅಕೂಪಾರಾಯ ಬೃಹತೆ ಪ್ರಳಯಾಬ್ಧಿ ನಮೋ ಮಂದರಧಾರಿಣೆ ಚ್ಯುದ್ಧಾರ ವಿಹಾರಾಯ ನಮಸ್ಸು ಕರಮೂರ್ತಯೇ. ಅಕೂಪಾರಾಯ ಬೃಹತೆ, ಸೊದೆಗಾಗಿ ಕಡಲನ್ನು ಕಡಿಯುವಾಗ, ಕನ್ನಡ ಜಾಸ್ತಿ ಆಯ್ತಲ್ಲ, ಅಮೃತಕ್ಕಾಗಿ ಪರ್ವತವನ್ನು ಮಥನ ಮಾಡುವಾಗ ಅನ್ಬೇಕು. ಆಗ ಆಮೆಯಾಗಿ ಬೆನ್ನು ಕೊಟ್ಟವನೇ, ಕ್ಷುತ್ಯುದ್ಧಾರ ವಿಹಾರಾಯ ಭೂಮಿಯನ್ನು ಎತ್ತುವ ಆಟ ಆಡಿದ ಸೂಕರ ಮೂರ್ತಯೇ ವರಾಹ ರೂಪನೇ ನಿನಗೆ ನಮಸ್ಕಾರ. ನಮಸ್ತೇದ್ಭುತ ಸಿಂಹಾಯ ಸಾಧು ಲೋಕ ಭಯಾಪಹ ವಾಮನಾಯ ನಮಸ್ತುಭ್ಯಂ ಕ್ರಾಂತ ತ್ರಿಭುವನಾಯ ಚ. ಸಜ್ಜನರ ಭಯವನ್ನು ನೀಗಿಸುವ ಓ ಅದ್ಭುತ ಸಿಂಹನೇ ನಿನಗೆ ನಮಸ್ಕಾರ. ಮೂರು ಲೋಕವನ್ನು ಹೆಜ್ಜೆಯಿಂದ ಅಳಿದ ವಾಮನನೇ ನಿನಗೆ ನಮಸ್ಕಾರ. ನಮೋ ಭೃಗೂಣಾಂಪತಯೇ ದೃಪ್ತ ಕ್ಷತ್ರವನಚ್ಛಿದೆ ನಮಸ್ತೆ ರಘುವರ್ಯಾಯ ರಾವಣಾಂತಕರಾಯ ಚ. ಕೊಬ್ಬಿದ ಕ್ಷತ್ರಿಯರನ್ನು ನಾಶ ಮಾಡಿದ ಪರಶುರಾಮನೇ, ಕೊಡಲಿರಾಮನೇ ನಿನಗೆ ನಮಸ್ಕಾರ. ರಾವಣನನ್ನು ಕೊಂದ ರಾಮನೇ ನಿನಗೆ ನಮಸ್ಕಾರ. ನಮಸ್ತೆ ವಾಸುದೇವಾಯ ನಮಸ್ಸಂಕರಚಣಾಯ ಚ ಪ್ರದ್ಯುಮ್ನಾಯ ನಿರುದ್ಧಾಯ ಸಾತ್ವತಾಂಪತಯೇ ನಮಃ. ಪರಮಾತ್ಮನ ರೂಪ ವಾಸುದೇವ ಅಂತ ಒಂದು ರೂಪ ಇದೆ. ಅದು ವಸುದೇವನ ಮಗನಾಗಿ ಅವನಿಗೆ ವಾಸುದೇವ ಅಂತ ಹೆಸರು ಬರಬೇಕಾಗಿಲ್ಲ. ವಾಸುದೇವ ಅನ್ನೋದು ವಸುದೇವನ ಮಗನಾಗುವ ಮೊದಲೂ ಇದ್ದ ರೂಪ. ಆ ವಾಸುದೇವ ರೂಪವೇ ರಾಮರೂಪ ಆಗಿತ್ತು. ಅಲ್ಲಿ ಸಂಕರ್ಷಣ ಅಂತ ಇದ್ದಾನಲ್ಲ, ಪರಮಾತ್ಮನ ರೂಪ ಒಂದಿದೆ. ಅವನು ಶೇಷನ ಒಳಗಡೆ ಇದ್ದಾನೆ. ಆದ್ದರಿಂದಾಗಿ ಶೇಷನನ್ನೂ ಸಂಕರ್ಷಣ ಅಂತ ಕರೀತಾರೆ. ಶೇಷನನ್ನೂ ಸಂಕರ್ಷಣ ಅಂತ ಕರೀತಾರೆ. ಆ ಸಂಕರ್ಷಣನೇ ಲಕ್ಷ್ಮಣ ಆಗಿ ಇದ್ದು, ಆ ಲಕ್ಷ್ಮಣನಲ್ಲಿ ಸಂಕರ್ಷಣನ ಆವೇಶ ಇತ್ತು. ಇನ್ನು ಪ್ರದ್ಯುಮ್ನ, ಅವನು ಭರತನ ಒಳಗಡೆ ವಿಶೇಷ ಸನ್ನಿಧಾನವನ್ನು ಹೊಂದಿದ್ದ. ಆದ್ದರಿಂದಾಗಿ ಭರತನನ್ನು ಪ್ರದ್ಯುಮ್ನ ಅಂತ ಕರೀತಾರೆ. ಆಮೇಲೆ ಶತ್ರುಘ್ನಲ್ಲಿ ಅನಿರುದ್ಧ ರೂಪದ ಆವೇಶ ಇತ್ತು. ಹೀಗಾಗಿ ಎರಡಿದೆ. ಕೃಷ್ಣ ಅವನೇ ನಾರಾಯಣ. ಕೃಷ್ಣನ ಮಗ ಪ್ರದ್ಯುಮ್ನ ಇದ್ದ, ಕೃಷ್ಣನ ಅಣ್ಣ ಸಂಕರ್ಷಣ ಇದ್ದಾನಲ್ಲ, ಅವನೊಳಗಡೆ ಸಂಕರ್ಷಣ ರೂಪಿ ಪರಮಾತ್ಮನ ಆವೇಶ ಇದೆ. ಕೃಷ್ಣನ ಮಗ ಪ್ರದ್ಯುಮ್ನಲ್ಲಿ ಪ್ರದ್ಯುಮ್ನ ಎಂಬ ಪರಮಾತ್ಮನ ಸನ್ನಿಧಾನ ಇದೆ. ಕೃಷ್ಣನ ಮೊಮ್ಮಗ ಪ್ರದ್ಯುಮ್ನನ ಮಗ ಅನಿರುದ್ಧನಲ್ಲಿ ಪರಮಾತ್ಮನ ರೂಪವಾದ ಅನಿರುದ್ಧ ರೂಪದ ಆವೇಶ ಇದೆ, ಸನ್ನಿಧಾನ ಇದೆ. ಅದರಿಂದಾಗಿ ಅದೇ ಹೆಸರಿನಿಂದ ಕರೆಯೋದು. ಇವಾಗ ನಮಗೆಲ್ಲ ಹೆಸರಿಡ್ತಾರೆ, ಆ ಹೆಸರಿಗೊಂದು ಅರ್ಥ ಇಲ್ಲ.
ದೇವರ ಹೆಸರು ಅಂತ ಹೇಳೋದು. ಆ ರೀತಿ ದೇವತೆಗಳು ಕೂಡ ದೇವರ ಹೆಸರೇ ಇಟ್ಕೊಂಡಿರೋದು. ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕಿಲ್ಲ. ಏಕೆಂದರೆ ಬಹಳ ಜನ ಕನ್ಫ್ಯೂಸ್ ಮಾಡಿಕೊಂಡು ಏನೇನೋ ಬರೆದು ಬಿಟ್ಟಿದ್ದಾರೆ. ಆದ್ದರಿಂದಾಗಿ ಹಾಗಲ್ಲ, ಇದು ಔಪಚಾರಿಕ ಅಂತ ತಿಳಿದುಕೊಳ್ಳತಕ್ಕದ್ದು. ಈ ಮಹಾಭಾರತದ ಕಾಲದಲ್ಲಿ 3 ಭಗವದ್ ರೂಪಗಳು ಈ ಭೂಮಿಯ ಮೇಲೆ ಇದ್ದುವು. ಸ್ವಯಂ ಕೃಷ್ಣ, ಆಮೇಲೆ ವೇದವ್ಯಾಸ, ಆಮೇಲೆ ಪರಶುರಾಮ. 3 ರೂಪದಿಂದ ದೇವರು ಎಲ್ಲರಿಗೂ ಕಾಣಿಸಿಕೊಳ್ಳುತ್ತಿದ್ದ. ರಾಮಾವತಾರ ಕಾಲದಲ್ಲಿ ಇಬ್ಬರು, ರಾಮ ಮತ್ತು ಪರಶುರಾಮ. ಆಮೇಲೆ ಈ ವೃಷಭನಾಮಕ ಪರಮಾತ್ಮನ ಕಾಲದಲ್ಲಿ ಇಬ್ಬರು, ಇಂದ್ರನಾಗಿ ಯಜ್ಞ, ಕೆಳಗಡೆ ಋಷಭನಾಗಿ ಪರಮಾತ್ಮ. ಅದರಿಂದಾಗಿ ಪರಮಾತ್ಮನ ಹಲವಾರು ರೂಪಗಳು ಕೆಲವೊಮ್ಮೆ ಜಗತ್ತಿಗೆ ಹಾಗೆ ತೋರೋದುಂಟು. ಅದರಲ್ಲಿನ ಡಿಫ್ರೆನ್ಸನ್ನು ತಿಳಿಯಬೇಕು, ಯಾವುದು ಹೇಗೆ ಅಂತ. ಕೆಲವೊಮ್ಮೆ ಪರಮಾತ್ಮನ ಸನ್ನಿಧಾನ ಪಾತ್ರರಾದ ಭಕ್ತರನ್ನು ಪರಮಾತ್ಮನ ಹೆಸರಿನಿಂದ ಕರೆಯೋದುಂಟು. ಆ ಭಕ್ತರೇ ಪರಮಾತ್ಮ ಅಂತ ಅನ್ಕೋಬಾರದು, ಅದನ್ನು ಸ್ಫುಟವಾಗಿ ತಿಳ್ಕೊಳ್ಬೇಕು. ಅದರಿಂದಾಗಿ ವಾಸುದೇವಾಯ ಅಂದರೆ ಕೃಷ್ಣ, ಸಂಕರ್ಷಣ ಅಂದರೆ ಬಲರಾಮನಲ್ಲಿ ಇದ್ದ ಸಂಕರ್ಷಣ ರೂಪ, ಪ್ರದ್ಯುಮ್ನಲ್ಲಿರುವ ಪರಮಾತ್ಮನ ರೂಪ ಪ್ರದ್ಯುಮ್ನ, ಅನಿರುದ್ಧನಲ್ಲಿರುವ ಅನಿರುದ್ಧ ರೂಪ ಅನಿರುದ್ಧ. ಅವರಿಗೆ ನಮಸ್ಕಾರ. ನಮೋ ಬುದ್ಧಾಯ ಶುದ್ಧಾಯ ದೈತ್ಯದಾನವಮೋಹಿನೇ ಲೇಚ್ಛಪ್ರಾಯ ಕ್ಷತ್ರಹಂತ್ರೇ ನಮಸ್ತೆ ಕಲ್ಕಿರೂಪಿಣೇ. ಬುದ್ಧನಿಗೆ ನಮಸ್ಕಾರ. ತನ್ನ ಮಾತಿನಿಂದ ಕಲಿಯುಗಕ್ಕೆ ನಾಂದಿ ಹಾಡಿದವ, ಸಮುಗ್ಧವಾದ ಮಾತಿನಿಂದ. ಬುದ್ಧ ಬರದೆ ಹೋಗಿದ್ದರೆ ಕಲಿಯುಗ ಬರ್ತಿರಲಿಲ್ಲ, ನಾಸ್ತಿಕ ಮತಗಳು ಬರ್ತಾ ಇರಲಿಲ್ಲ. ಅದರಿಂದಾಗಿ ಬುದ್ಧ ಬಂದದ್ದೇ ಹಾಗೆ. ಆಮೇಲೆ ಮ್ಲೇಚ್ಛಪ್ರಾಯ ಕ್ಷತ್ರಹಂತ್ರೆ, ಮ್ಲೇಚ್ಛರಾಗಿರುವ ಕ್ಷತ್ರಿಯರನ್ನೆಲ್ಲ ನಾಶ ಮಾಡಲಿಕ್ಕೆ ಕಲ್ಕಿರೂಪಿ ಪರಮಾತ್ಮ ಅವನು ಬರ್ತಾನೆ ಮುಂದೆ, ಇನ್ನೂ ಬಂದಿಲ್ಲ. ಯಾರ್ಯಾರು ನಾವು ಕಲ್ಕಿಗಳು ಅಂತ ಹೇಳಿದ್ರೆ ನಂಬಬಾರದು. ಭಗವಾನ್ ಜೀವಲೋಕೋಯಂ ಮೋಹಿತಸ್ತವ ಮಾಯೆಯ ಅಹಂ ಮಮೇತ್ಯ ಸದ್ಗ್ರಾಹೋ ಭ್ರಾಮ್ಯತೆ ಕರ್ಮವರ್ತ್ಮಸು. ಪರಮಾತ್ಮನೇ, ನಿನ್ನ ಇಚ್ಛಾಶಕ್ತಿಯಿಂದ ಜಗತ್ತೆಲ್ಲವೂ ಕೂಡ ನಿನ್ನನ್ನು ಪೂರ್ಣವಾಗಿ ತಿಳಿದಿಲ್ಲ. ಪೂರ್ಣವಾಗಿ ಕೆಲವರಿಗೇನೂ ಅರ್ಥ ಆಗಿಲ್ಲ, ಕೆಲವೊಬ್ಬರಿಗೆ ಅರೆಬರೆ ಅರ್ಥ ಆಗಿರೋದು, ಕೆಲವೊಬ್ಬರಿಗೆ ಅರ್ಥ ಆಗಲಿಕ್ಕಿದೆ ಅಂತ ಗೊತ್ತಾಗ್ತಾ ಇರುತ್ತೆ ಪ್ರತಿ ಕ್ಷಣ. ಅದೇ ಒಳ್ಳೆಯದು. ಇನ್ನು ಅಹಂ ಮಮೇತ್ಯ ಸದ್ಗ್ರಾಹ, ಅದರ ಮಧ್ಯೆ ಈ ದೇಹವೇ ನಾನು ಅಂತನ್ನುವ ಪ್ರಜ್ಞೆ ಬೇರೆ. ಅದರಿಂದಾಗಿ ಈ ಜಗತ್ತಿನಲ್ಲಿ ತಿರುಗಾಡ್ತಾ ಇರ್ತಾನೆ. ಅಹಂ ಆತ್ಮಜಾಗಾರ ದಾರಾರ್ಥ ಸ್ವಜನಾದಿಷು ನಮಾಮಿ ಸ್ವಪ್ನಕಲ್ಪೇಶು ಮೂರ್ಖ ಮೂಢಧಿಯಾ ವಿಭೋ. ನಾನು ಕೂಡ ಅಂಥವರಲ್ಲಿ ಒಬ್ಬ. ತಿರುಗಾಡ್ತಾ ಇದ್ದೀನಿ, ದೇವರನ್ನು ಅರ್ಥ ಮಾಡಿಕೊಳ್ಳದೆ, ದೇವರ ಬಗೆಗೆ ಅರಿವೇ ಇಲ್ಲದೆ ನನ್ನನ್ನು ರಕ್ಷಿಸಬೇಕು. ಅನಿತ್ಯಾನಾತ್ಮ ದುಃಖೇಶು ವಿಪರ್ಯಸ್ತಮತಿರೇಹಂ ದ್ವಂದ್ವಾರಾಮಸ್ತಂ ವಿಷ್ಟೋ ನ ಜಾನೆ ತ್ವಾಂ ಜಗತ್ಪತೆ. ಅನಿತ್ಯಾನಾಂ ಅದುಃಖೇಶು, ನಾನು ಅನಿತ್ಯವಾದ ಪದಾರ್ಥಗಳನ್ನು ನಿತ್ಯ ಅಂತ ತಿಳಿದುಕೊಂಡು ಭ್ರಮಿಸಿ ಇಲ್ಲೇ ತಿರುಗಾಡ್ತಾ ಇದ್ದೇನೆ. ಆದ್ದರಿಂದಾಗಿ ನಿನ್ನನ್ನು ಪೂರ್ಣವಾಗಿ ತಿಳಿದಿಲ್ಲ. ದಯೆಯಿಂದ ನಿನ್ನನ್ನು ನೀನು ತಿಳಿಸಿಕೊಡು. ಯಥಾ ಬುಧೋ ಜಲಂ ಹಿತ್ವಾ ಪ್ರತಿಚ್ಛನ್ನಂ ತದುದ್ಭವೈ ಅಭ್ಯೇತಿ ಮೃಗತೃಷ್ಣಾಂ ವೈ ಹಿತ್ವಾ ತ್ವಾಹಂ ಪರಾಂಗುಖಃ. ಹೆದ್ದಾರಿಯಲ್ಲಿ ನಡೆಯುವವ ದೂರದಲ್ಲಿ ನೋಡ್ತಾನೆ, ನೀರಿರುವ ಹಾಗೆ ಕಾಣುತ್ತೆ, ಬಿಸಿಲು ಕುದುರೆ ಅಂತ ಕರೀತಾರೆ. ಅಲ್ಲಿಗೆ ಹೋಗ್ತಾನೆ, ನೀರಿರಲ್ಲ. ನಿಜವಾದ ನೀರನ್ನು ಬಿಟ್ಟು ಬಂದಿರ್ತಾನೆ, ಬಿಸಿಲು ಕುದುರೆ ಬೆನ್ನೇರಿ ಹೋಗ್ತಾನೆ. ಆ ರೀತಿ ನಾನು ನಿನ್ನನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದೇನೆ. ನನಗೆ ಶುದ್ಧವಾದ ಬುದ್ಧಿಯನ್ನು ನೀನೇ ಕೊಡಬೇಕು. ನೋತ್ಸಹೇಹಂ ಕೃಪಣಧೀಹಿ ಕಾಮಕರ್ಮ ಹತಂ ಮನಃ ರೋದ್ಧುಂ ಪ್ರಮಾತಿಭಿಶ್ಚಾಕ್ಷೈ
ಕ್ರಿಯಮಾಣಮಿತಸ್ತತಃ. ನನ್ನ ಮನಸ್ಸು ನಿನ್ನಲ್ಲಿ ತೊಡಗುತ್ತಾ ಇಲ್ಲ. ಆದ್ದರಿಂದಾಗಿ ನನ್ನ ಮನಸ್ಸು ನಿನ್ನಲ್ಲಿ ತೊಡಗಬೇಕಿದೆ. ಸೋಹಂ ತವಾಂಗ್ರಿಪಗತೋಸ್ಮ್ಯ ಸತಾಂ ದುರಾಪಂ ತಚ್ಚಾಪ್ಯಹಂ ಭವದನುಗ್ರಹಮೀಚ ಮನ್ಯೆ ಪುಂಸೋ ಭವೇದ್ಯರ್ಹಿತಂ ಸ್ಮರಣಾಪವರ್ಗಃ ತ್ವಯ್ಯಬ್ಜನಾಭಸದುಪಾತನಯಾಮತಿ ಸ್ಯಾತ್. ನಾನು ನಿನ್ನ ಅಡಿದಾವರೆಗಳಿಗೆ ಬಿದ್ದಿದ್ದೇನೆ, ನನ್ನನ್ನು ನೀನೇ ರಕ್ಷಿಸಬೇಕು. ನನ್ನ ಪ್ರಜ್ಞೆ ಒಳ್ಳೆಯ ಉಪಾಸನೆಯಲ್ಲಿ ತೊಡಗಬೇಕು. ನಮೋ ವಿಜ್ಞಾನ ಮಾತ್ರಾಯ ಸರ್ವಪ್ರತ್ಯಯ ಹೇತವೇ ಪುರುಷೇ ಚ ಪ್ರಧಾನಾಯ ಬ್ರಹ್ಮಣೇನಂತ ಶಕ್ತಯೇ. ವಿಜ್ಞಾನವೇ ಮೈವೆತ್ತು ಬಂದಿರುವ ಎಲ್ಲ ಪ್ರಜ್ಞೆಗಳಿಗೆ ಕಾರಣನಾದ ಪುರುಷೇಶ ಪ್ರಧಾನಾಯ ಪುರುಷನಾಗಿರುವ ನಿನಗೆ ನಮಸ್ಕಾರ. ನಮಸ್ತೆ ವಾಸುದೇವಾಯ ಸರ್ವಭೂತಕ್ಷಯಾಯ ಚ ಋಷಿಕೇಶ ನಮಸ್ತುಭ್ಯಂ ಪ್ರಪನ್ನಂ ಪಾಹಿ ಮಾಂ ಪ್ರಭೋ. ವಾಸುದೇವನೇ, ಸರ್ವಭೂತಕ್ಷಯಾಯ ಚ. ವಾಸುದೇವ ಅನ್ನೋದಕ್ಕೊಂದು ಅರ್ಥ ಹೇಳ್ತೇನೆ. ವಾನಾತ್ ಜ್ಞಾನ ಇರೋದರಿಂದ, ಸೂತೇಹೆ ಈ ಜಗತ್ತಿನ ಹೆರೋದರಿಂದ, ದೇವನಾಥ್ ಸಾಧಕರ ಮನಸ್ಸಿನಲ್ಲಿ ಹೊಳೆಯುವುದರಿಂದ ನಿನ್ನ ಹೆಸರು ವಾಸುದೇವ ಅಂತ ಹೇಳ್ತಾರೆ. ವಾನಾತ್ ಸೂತೇರ್ದೇವನಾಥ್ ವಾಸುದೇವ ಅಂತ. ಅಂತಹ ವಾಸುದೇವನೇ ನಿನಗೆ ನಮಸ್ಕಾರ. ಸರ್ವಭೂತಕ್ಷಯಾಯ ಚ. ಎಲ್ಲ ಜೀವರನ್ನು ಪ್ರಳಯ ಕಾಲದಲ್ಲಿ ನುಂಗಿ ನೊಣೆಯುವ ಸಂಕರ್ಷಣನೇ ನಿನಗೆ ನಮಸ್ಕಾರ. ಓ ಋಷಿಕೇತನೇ ನಿನಗೆ ನಮಸ್ಕಾರ. ಪ್ರಪನ್ನಂ ಪಾಹಿ ಮಾಂ ಪ್ರಭೋ. ಮೊರೆಹೊಕ್ಕ ನನ್ನನ್ನು ನೀನು ರಕ್ಷಿಸಬೇಕು. ಹೀಗೆ ಭಾಗವತೆ ದಶಮಸ್ಕಂಧೆ ಅಷ್ಟತ್ರಿಂಶೋಧ್ಯಾಯ. ಶ್ರೀಚುಕೌವಾಚ ಸ್ತುವತಸ್ತಸ್ಯ ಭಗವಾನ್ ದರ್ಶಯಿತ್ವಾ ಜಲೇ ವಪುಃ ಭೂಯಸ್ತಮಾಹರತ್ ಕೃಷ್ಣಃ ನಟೋ ನಾಟ್ಯಮಿವಾತ್ಮನಃ. ಈ ರೀತಿಯಾಗಿ ರಾಘವ ಸ್ತೋತ್ರ ಈ ರೀತಿಯಾಗಿ ಅಕ್ರೂರ ಸ್ತೋತ್ರ ಮಾಡಿದ. ಅಲ್ಲಿಗೆ ಬಂತು. ಯಾಕೆಂದರೆ ಪುರಾಣಗಳಲ್ಲೆಲ್ಲ ಓದ್ತಾ ಇರ್ಬೇಕಾದ್ರೆ ಎಲ್ಲೋ ಹೋಗ್ಬಿಡ್ತೀವಿ, ಟಕ್ಕ ವಾಪಸ್ ಬರಬೇಕು. ಅಂದರೆ ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನೋದು ಭಾಳ ಇಂಪಾರ್ಟೆಂಟು. ಅದು ಮಹಾಭಾರತ, ಪ್ರಾಚೀನ ಭಾರತದ ಯಾವುದೇ ಇದರಲ್ಲಿ ಕಥೆಯೊಳಗೊಂದು ಕಥೆ, ಕಥೆಯೊಳಗೊಂದು ಕಥೆ, ಕಥೆಯೊಳಗೊಂದು ಕಥೆ, ಕಥೆಯೊಳಗೊಂದು ಕಥೆ, ಟಕ್ಕ ಅದು ವಾಪಸ್ ಬರಬೇಕು. ಕೆಲವೊಂದು ಸರ್ತಿ ಹೇಗಾಗತ್ತೆ ಅಂತಂದರೆ ಎಲ್ಲೋ ಹೋಗಿ ಎಲ್ಲಿ ನಿಂತಿದ್ದೆ ನಾನು ಅಂತ ಕೇಳೋ ಹಾಗಾಗಿಬಿಡುತ್ತೆ. ಎಲ್ಲಿದ್ದೀನಿ ನಾನು ಅನ್ನೋ ಹಾಗಾಗತ್ತೆ. ಆ ರೀತಿ ಕಥೆಯೊಳಗಡೆ ಒಂದು, ಕಥೆಯೊಳಗಡೆ ಒಂದು, ಕಥೆಯೊಳಗಡೆ ಒಂದು ಕಥೆ. ಅದರಿಂದಾಗಿ ನಾವು ವಾಪಸ್ ಬರಬೇಕು. ಅಕ್ರೂರ ನೀರಿನ ಒಳಗಡೆ ಇಳಿದು ದೇವರನ್ನು ಇಷ್ಟೆಲ್ಲ ಸ್ತೋತ್ರ ಮಾಡಿದ್ದ. ಈ ರೀತಿಯಾಗಿ ಅವನ ಕಣ್ಣಿಗೆ ಕಾಣ್ತಾ ಇರುವ ತನ್ನ ರೂಪವನ್ನು ದೇವರು ಉಪಸಂಹಾರ ಮಾಡಿಕೊಂಡ ಅಂತೆ. ಒಬ್ಬ ನಟ ನಾಟ್ಯವನ್ನು ಹೇಗೆ ಉಪಸಂಹಾರ ಮಾಡ್ಕೋತಾನೋ ಹಾಗೆ. ಸೋಪಿ ಚಾಂತರಹಿತಂ ವೀಕ್ಷ್ಯ ಜಲಾದುನ್ಮಜ್ಜ ಸತ್ವರಃ ಕೃತ್ವಾ ಚಾವಶ್ಯಕಂ ತರವಂ ವಿಸ್ಮಿತೋ ರಥಮಾವಿಶತ್. ದೇವರು ಕಣ್ಮರೆ ಆದ, ಮತ್ತೇನೆಂತ ಮಾಡೋದು? ಎದ್ದು ಹೋಗುವಂತ ತಾನೇ ಅರ್ಥ. ನೀರಿನಿಂದ ಎದ್ದು ಬಂದು ಅಚ್ಚರಿಯಿಂದ ನೆನಪಿಸಿಕೊಳ್ಳುತ್ತಾ ರಥದಲ್ಲಿ ಬಂದ. ತಮ ಪೃಚ್ಛದ್ ಋಷಿಕೇಶಃ ಕಿಂತೆ ದೃಷ್ಟಮಿಹಾದ್ಭುತಂ ಭೂಮೋ ವಿಯತಿತೋ ಏವ ತಥಾ ತ್ವಾಂ ಲಕ್ಷಯಾಮಹೇ. ಆಗ ಕೃಷ್ಣ ಕೇಳಿದ ಅಂತೆ, ಅಕ್ರೂರ ಏನು ಆಶ್ಚರ್ಯಕರವಾದದ್ದನ್ನು ನೋಡಿದೆ? ಏನೋ ಆಶ್ಚರ್ಯವನ್ನು ನೋಡಿದಂತೆ ಇದೆಯಲ್ಲ. ನಿನ್ನ ಕಣ್ಣು, ಹುಬ್ಬು, ಮೋರೆ ಎಲ್ಲವೂ ಕೂಡ ಏನೋ ಅಚ್ಚರಿಯಾದದ್ದನ್ನು ನೋಡಿದಂತೆ ಇದೆಯಲ್ಲ. ಏನದು ಅಂತ ಕೇಳಿದ ಅಂತೆ ಕೃಷ್ಣ. ಆಗ ಅಕ್ರೂರ ಹೇಳಿದ, ಅದ್ಭುತಾನೀಹ ಯಾವಂತಿ ಭೂಮೋ ವಿಯತಿ ವಾ ಜಲೇ ತ್ವಯಿ ವಿಶ್ವಾತ್ಮಕೇತಾನಿ ಕಿಮ್ಮೆ ದೃಷ್ಟಂ ವಿಪಶ್ಯತಃ. ಆಗ ಅವನು ಹೇಳಿದ, ಸ್ವಾಮಿ, ಭೂಮಿಯಲ್ಲಿ, ಆಕಾಶದಲ್ಲಿ ಎಲ್ಲ ಕಡೆ ಏನೊಂದು ಅಚ್ಚರಿಗಳಿದೆ, ಆ ಎಲ್ಲ ಅಚ್ಚರಿಗಳು ನಿನ್ನಲ್ಲಿಯೇ ಇವೆ. ಆದ್ದರಿಂದಾಗಿ ತ್ವಯಿ ವಿಶ್ವಾತ್ಮಕೇತಾನಿ
ಕಿಂ ಮೇ ದೃಷ್ಟಂ ವಿಪಶ್ಯತಃ ಯತ್ರಾದ್ಭುತಾನಿ ತರವಾಣಿ ಭೂಮೌ ವಿಯತಿ ವಾ ಜಲೆ ತಂತ್ವಾನುಪಶ್ಯತೋ ಬ್ರಹ್ಮನ್ ಕಿಂ ಮೇ ದೃಷ್ಟಮಿಹಾದ್ಭುತಂ. ಎಲ್ಲಿ ಎಲ್ಲ ಅದ್ಭುತಗಳು ನೆಲೆಗೊಂಡಿವೆಯೋ ಅಂತಹ ನಿನ್ನನ್ನು ನೋಡ್ತಾ ಇದ್ದೇನೆ ಅಂದರೆ ನಿನಗಿಂತ ಹೊರತಾದ ಅಚ್ಚರಿ ಏನಿದೆ, ಎಲ್ಲಿದೆ, ಹೇಗಿರ್ಲಿಕ್ಕೆ ಸಾಧ್ಯ? ಶ್ರೀಚುಕೌವಾಚ ಇತ್ಯುಕ್ತ್ವಾ ಚೋದಯಾಮಾಸ ಸ್ಯಂದನಂ ಗಾಂಧಿನೀಸುತಃ ಮಧುರಾಮನಯದ್ರಾಮಂ ಕೃಷ್ಣಂ ಚೈವ ದಿನಾತ್ಯಯೇ. ಈ ರೀತಿಯಾಗಿ ಹೇಳಿ ಗಾಂಧಿನೀಸುತಃ, ಗಾಂಧಿನಿಯ ಮಗ, ಅಕ್ರೂರನ ತಾಯಿಯ ಹೆಸರು ಗಾಂಧಿನಿ ಅಂತ. ಅವಳಿಗೆ ಯಾಕೆ ಗಾಂಧಿನಿ ಅಂತ ಹೆಸರು ಬಂತು ಅಂತ ಹೇಳಿ ವಿಷ್ಣು ಪುರಾಣ ಮತ್ತು ಹರಿವಂಶದಲ್ಲಿ ಇದೆ. ಸಂಕ್ಷಿಪ್ತವಾಗಿ ನಾನು ಅದನ್ನು ಅನುವಾದ ಮಾಡ್ತೇನೆ, ಯಾಕೆಂದರೆ ಅಕ್ರೂರನ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇದು ಉಪಯೋಗ. ಆದ್ದರಿಂದಾಗಿ ಒಬ್ಬ ರಾಜ ಇದ್ದ. ಆ ರಾಜನ ಹೆಂಡತಿ 12 ವರ್ಷ ಆಯಿತು ಬಸಿರು ತಳೆದು, ಮಗುವನ್ನೇ ಹೆರಲಿಲ್ಲ. ಅವನು ಕೇಳಿದ ತಂದೆ, ಮಗು ಒಳಗಡೆ ಯಾಕೆ ಇದ್ದು ತಾಯಿಗೆ ತೊಂದರೆ ಕೊಡ್ತಾ ಇದ್ದಿ, ಬಸಿರಿನಿಂದ ಹೊರಗಡೆ ಬಾ ಅಂದ. ಅದಕ್ಕೆ ಆ ಮಗು ಹೇಳಿತು, ನಾನು ಬಂದರೆ ಒಂದು ಕೆಲಸವನ್ನು ನಡೆಸ್ಕೊಡ್ತೇನೆ ಅಂತ ನೀನು ಪ್ರತಿಜ್ಞೆ ಮಾಡಬೇಕು. ಏನು? ಪ್ರತಿ ದಿವಸವೂ ಕೂಡ ಒಂದು ಹಸುವನ್ನು ಯೋಗ್ಯನಾದ ಒಬ್ಬ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಈ ಪ್ರತಿಜ್ಞೆಯನ್ನು ನೀನು ಮಾಡಿದ ಕೂಡಲೇ ನಾನು ಹೊರಗಡೆ ಬರ್ತೇನೆ ಅಂತ. ಆಯಿತು, ಇವತ್ತಿಂದಲೇ ಮಾಡ್ತೇನೆ ಎಂದ. ಹೊರಗಡೆ ಬರ್ತಾ ಇದ್ದ ಹಾಗೆ ದಾನ ಕೊಟ್ಟ. ಅವತ್ತಿನಿಂದ ಪ್ರತಿ ದಿವಸ ದಾನ. ಅದಕ್ಕೆ ಗಾಂ ದಿನೇ ದಿನೇ ದದಾತೀತಿ ಗಾಂಧಿನಿ, ಹಸುವನ್ನು ಪ್ರತಿ ದಿವಸ ಕೊಡುವ ಸಂಕಲ್ಪದೊಂದಿಗೆ ಹುಟ್ಟಿದಳು ಗಾಂಧಿನಿ ಅಂತಾಯಿತು. ಅವಳನ್ನು ಮದುವೆ ಆಗಿದ್ದು ಶ್ವಫಲ್ಕ ಅಂತ, ಅವನು ಕೂಡ ದಾನಪತಿ, ದಾನದಲ್ಲಿ ಅಗ್ರಗಣ್ಯ. ಅವರಿಬ್ಬರು ಮಗ ಅಕ್ರೂರ, ಅದಕ್ಕೆ ಅಕ್ರೂರನು ದಾನಪತಿ. ಎಲ್ಲವನ್ನು ದಾನ ಮಾಡುವಂತಹ ಒಂದು ಮನೋಭಾವ ಅವನಿಗಿತ್ತು. ಹೀಗಾಗಿ ಅಕ್ರೂರ ಅವನ ತಂದೆ ತಾಯಿಗಳ ಒಂದು ವಿಚಿತ್ರವಾದ ಸಂಕಲ್ಪದ ಜೊತೆಗೆ ಹುಟ್ಟಿದವ, ದಾನ ಮಾಡುವ ದೀಕ್ಷೆಯ ಜೊತೆಗೆ ಹುಟ್ಟಿದವ. ಅದರಿಂದಾಗಿ ಅಕ್ರೂರನನ್ನು ಏನಂತ ಕರೀತಾರೆ? ದಾನಪತಿ. ದಾನ ಮಾಡುವವರಲ್ಲಿ ಅಗ್ರಗಣ್ಯ. ಸೆಲ್ಫಿ ತೆಕ್ಕೊಳ್ಳೋರ ಥರ ಅಲ್ವೇ ಅಲ್ಲ ಅವನು, ದಾನ ಮಾಡಿ. ಅದರಿಂದಾಗಿ ದಾನ ಮಾಡ್ತಾ ಇರೋದು ಭಗವತ್ ಪ್ರೀತಿಗಾಗಿ ಅಷ್ಟೆ. ಇತ್ಯುಕ್ತ್ವಾ ಚೋದಯಾಮಾಸ ಸ್ಯಂದನಂ ಗಾಂಧಿನಿ ಸುತಃ. ರಾಮ ಮತ್ತು ಕೃಷ್ಣರನ್ನು ಮಧುರೆಯ ಹತ್ತಿರ ಕರ್ಕೊಂಡು ಹೋಗಬೇಕಾದ್ರೆ ಸಂಜೆ ಆಗಿತ್ತು. ಸರ್ವೇ ಗ್ರಾಮ ಜನ ರಾಜನ್ ತತ್ರ ತತ್ರೋಪಸಂಗತಾ ವಸುದೇವ ಸುತೌ ವೀಕ್ಷ್ಯ ಪ್ರೀತಾ ದೃಷ್ಟಿಂ ನ ಚಾದದುಹು. ಊರ ದಾರಿಯಲ್ಲಿ ತಿರುಗಾಡುವಾಗ ಎಲ್ಲರ ಕಣ್ಗಳು ಕೂಡ ರಾಮಕೃಷ್ಣರ ಮೇಲೆ. ನೋಡಿದ ಕೂಡಲೇ ದೇವರ ರೂಪವನ್ನು ನೋಡಿದಾಗ ಏನು ಆನಂದ ಆಗತ್ತೆ. ಅವರು ತಮ್ಮ ದೃಷ್ಟಿಗಳನ್ನು ಕೀಳ್ತಾನೇ ಇಲ್ಲ. ತಾವದ್ರಜೌಕಸಸ್ತಾತ ನಂದಗೋಪಾದಯೋಗ್ರತಃ ಪುರೋಪವನಮಾಸಾದ್ಯ ಪ್ರತೀಕ್ಷಂತೋ ವತಸ್ಥಿರೇ. ರಾಮನ ಮತ್ತು ಕೃಷ್ಣನ ಗಮನಕ್ಕೆ ಮುಂಚೆಯೇ ನಂದಾದಿಗಳು ಬಂದಿದ್ದಾರೆ. ಅಲ್ಲಿ ಬಲರಾಮಕೃಷ್ಣ ಬರೋದಕ್ಕಿಂತ ಮುಂಚೆಯೇ ಅಲ್ಲಿ ಬಂದಿದ್ದಾರೆ. ಕಾಯ್ತಾ ಇದ್ರು ಬರಲಿ ಅವರಿಬ್ಬರು ಅಂತ. ತಾನ್ ಸಮೇತ್ಯಾಹ ಭಗವಾನ್ ಅಕ್ರೂರಂ ಜಗದೀಶ್ವರ ಗೃಹೀತ್ವಾ ಪಾಣಿನಾ ಪಾಣಿಂ ಪ್ರಶ್ರಿತಂ ಪ್ರಹತನ್ನಿವ ಭವಾನ್ ಪ್ರವಿಚತಾಮಗ್ರೇತಃ ಯಾನ ಪುರೀಂ ಗೃಹಂ ವಯಂ ತ್ವಿಹಾವ ಮುಚ್ಯಾಥ ತಾವದ್ರಕ್ಷ್ಯಾಮಹೇ ಪುರೀಂ. ಆಮೇಲೆ ಅಕ್ರೂರನ ಕೈಯನ್ನು ಹಿಡಿದು ಕೃಷ್ಣ ತನ್ನ ಕೈಯಲ್ಲಿ ಹಿಡಿದು, ಅಕ್ರೂರ, ನಮ್ಮನ್ನು ಇಲ್ಲಿ ತನಕ ತಂದೆ, ನೀನು ಹೊರಡಬಹುದಿನ್ನು. ನಾವು ಊರು ಕಾಡು ಎರಡೂ ಸುತ್ತಬೇಕಿದೆ, ನೀನು ಹೋಗು ಅಂದ. ಅಕ್ರೂರ ಉವಾಚ ನಾಹಂ ಭವದ್ಭ್ಯಾಂ ರಹಿತಃ ಪ್ರವೇಕ್ಷೆ ಮಧುರಾಂ ಪ್ರಭೋ ತ್ಯಕ್ತುಂ ನಾರ್ಹಸಿ ಮಾಂ ನಾಥ
ಭಕ್ತಂತೆ ಭಕ್ತವತ್ಸಲ. ಅದಕ್ಕೆ ಅಕ್ರೂರ ಹೇಳಿದ, ನಿಮ್ಮಿಬ್ಬರನ್ನು ಬಿಟ್ಟು ಹೋಗುವ ಬಯಕೆಯೇ ನನಗಿಲ್ಲ, ನನ್ನನ್ನು ಬಿಡಬಾರದು ನೀನು. ಆಗಚ್ಚ ಯಾಮಗೆ ಹನ್ನ ಸನಾಥಾನ್ ಕುರು ವಧೋಕ್ಷಜ ಸಾಗ್ರಜ ಸಹ ಗೋಪಾಲೈಸ್ಸ ಹೃದ್ಭಿಶ್ಚ ಸುಹೃತ್ತಮ. ನೋಡು ಕೃಷ್ಣ, ಬಾ ಮನೆಗೆ, ನಿನ್ನ ಗೋಪಾಲಕರು, ನಿನ್ನ ತಂದೆ ಎಲ್ಲರನ್ನೂ ಕರ್ಕೊಂಡು ಬಾ. ನಮ್ಮ ಮನೆಯನ್ನು ನೀನು ಪವಿತ್ರಗೊಳಿಸಬೇಕು. ಪುನೀಹಿ ಪಾದರಜಸ ಗೃಹಾನ್ನೋ ಗೃಹಮೇಧಿನಾಂ ಯಚ್ಛೌಚೇನಾತಿ ತೃಪ್ಯಂತಿ ಪಿತರ ಸಾಜ್ಞಯಸ್ಸುರಾಹ. ನಿನ್ನ ಅಡಿದಾವರಗಳ ಧೂಳು ತಾಗಿದರೆ ನಮ್ಮ ಮನೆ ಪವಿತ್ರ ಆಗತ್ತೆ. ಗೃಹಸ್ಥರಿಗೆ ಒಂದು ಶಬ್ದ ಉಂಟು ಸಂಸ್ಕೃತದಲ್ಲಿ, ಗೃಹಮೇಧಿ ಅಂತ. ಮೇಧ ಅಂತಂದರೆ ಯಜ್ಞ. ಹೆಂಡತಿಯನ್ನು ಯಜ್ಞದ ಕುಂಡವಾಗಿ ಮಾರ್ಪಡಿಸಿದವರು ಗೃಹಮೇಧಿಗಳು. ಏನು ಹೆಂಡತಿಯನ್ನು ಯಜ್ಞಕುಂಡ ಅಂತ ಅವಳು ಹೊಟ್ಟೆ ಮೇಲೆ ಬೆಂಕಿ ಹಾಕಿ ಹೋಮ ಮಾಡೋದೇನು ಅಲ್ಲ. ಅತಿಥಿ ಯಜ್ಞ ಮಾಡಬೇಕಾದ್ರೆ ಹೆಂಡತಿ ಬೇಕು, ಅಂದರೆ ಅವಳು ಮಾಡಬೇಕು. ಇವನು ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ಅತಿಥಿಗಳಿಗೆ ಹಾಕಬೇಕು. ಅದರಿಂದಾಗಿ ಗೃಹ ಅಂದರೆ ಹೆಂಡತಿ. ಹೆಂಡತಿಯನ್ನು ಯಜ್ಞವಾಗಿಸಿಕೊಂಡವ, ಯಜ್ಞದ ಸಾಧನವಾಗಿಸಿಕೊಂಡವ ಅನ್ನೋ ಅರ್ಥದಲ್ಲಿ ಗೃಹಸ್ಥನಿಗೆ ಗೃಹಮೇಧಿ ಅಂತ ಕರೆಯೋದು. ಹೀಗಾಗಿ ಗೃಹಮೇಧಿಗಳು ನಿನ್ನ ಬರುವಿಕೆಯಿಂದ ಪವಿತ್ರರಾಗ್ತಾರೆ. ನೀನು ಬರಬೇಕು. ನೀನು ಬಂದರೆ ಪಿತೃದೇವತೆಗಳು, ಅಗ್ನಿಗಳು, ದೇವತೆಗಳು ಎಲ್ಲರೂ ಸಂತೋಷಗೊಳ್ತಾರೆ ನನ್ನ ಬಗೆಗೆ. ಅವನಿಜ್ಜಾಂಗ್ರಿಯುಗಳಂ ಆಸೀಚ್ಲಾಗ್ಯೋ ಬಲಿರ್ಮಖೇ ಐಶ್ವರ್ಯಮತುಲಂ ಲೇಭೆ ಗತಿಂ ಚೈಕಾಂತಿ ನಾಂಚಯ. ನಿನ್ನ ಅಡಿದಾವರೆಗಳನ್ನು ಅವನ ಯಜ್ಞದ ಸಂದರ್ಭದಲ್ಲಿ ತೊಳೆದೇ ಬಲಿ ಪವಿತ್ರ ಆಗಿದ್ದು, ಏಕಾಂತ ಗತಿಯನ್ನು ಹೊಂದಿದ್ದು. ಆಪಸ್ತೆ ಹ್ಯವನೇ ಜನ್ಯ ಸ್ತ್ರೀನ್ ಲೋಕಾನ್ ಶುಚಯೋ ಪುನನ್ ಶಿರಸಾ ದತ್ತಯಾ ಚರ್ವಃ ಸ್ವರ್ಯಾತಾಸ್ತಗರಾತ್ಮಜಾಹ. ನಿನ್ನ ಅಡಿದಾವರೆಗಳು ಅದರಿಂದ ಹೊರಬಂದ ನೀರನ್ನು ಹೊತ್ತೆ ಶಿವ ಪವಿತ್ರ ಆಗಿದ್ದು. ಶಿವ ಅಂದರೆ ಪವಿತ್ರ ಅಂತ. ಶಿವ ಪವಿತ್ರ ಆಗಿದ್ದು ಯಾಕೆ ಅಂದರೆ ನಿನ್ನ ಅಡಿದಾವರೆಗಳಿಂದ ಒಸರಿದ ನೀರನ್ನು ತಲೆಯ ಮೇಲೆ ಹೊತ್ತದ್ದರಿಂದ. ಆ ನಿನ್ನ ಅಡಿದಾವರೆಗಳನ್ನು ನೀರು ಶಿವನ ತಲೆಯ ಮೂಲಕ ಕೆಳಗಡೆ ಇಳಿದು ಸಗರನ 60,000 ಮಕ್ಕಳನ್ನು ಒಳ್ಳೆಯ ಗತಿಗೆ ತಲುಪಿಸಿತು. ದೇವದೇವ ಜಗನ್ನಾಥ ಪುಣ್ಯಶ್ರವಣ ಕೀರ್ತನ ಯದೂತ್ತಮೋತ್ತಮ ಶ್ಲೋಕ ನಾರಾಯಣ ನಮೋಸ್ತುತೆ. ಅಂತಹ ನನಗೆ ನಮಸ್ಕಾರ, ದಯವಿಟ್ಟು ನೀನು ಬರಬೇಕು ಅಂದ. ಆಗ ಕೃಷ್ಣ ಹೇಳಿದ ನಗುತ್ತಾ, ಆಯಾಸ್ಯೆ ಭವತೋ ಗೇಹಂ ಅಹಮಾರ್ಯ ಸಮನ್ವಿತಃ ಯದುರ್ವರ್ಗದ್ರಹಂ ಹತ್ವಾ ವಿತರಿಷ್ಯೆ ಸುಹೃತ್ಪ್ರಿಯಂ. ನೋಡಪ್ಪ, ನಾನು ಬರಬಾರದು ಈ ಸಂದರ್ಭದಲ್ಲಿ. ಯಾಕೆ ಅಂತಂದರೆ ಕಂಸನ ಮಂತ್ರಿಯಾಗಿ ನೀನಿದ್ದೀಯ. ನಾನು ಇಂತಹ ಸಂದರ್ಭದಲ್ಲಿ ಬಂದರೆ ಓ ಏನೋ ಕುತಂತ್ರ ಮಾಡಿದ ಅಕ್ರೂರ ಅಂತಾಗತ್ತೆ. ಆದ್ದರಿಂದಾಗಿ ನಾನು ಬರೋಲ್ಲ, ನೀನು ಹೋಗು ಅಂದ. ಆ ಕೃಷ್ಣನ ನೋಡಿ, ರಾಮನ ಇದು ನೋಡಿ, ರಾಮನ ಕೃಷ್ಣನ ಪ್ರತಿಯೊಂದು ನಡವಳಿಕೆಯಲ್ಲೂ ಇದು ಕಾಣುತ್ತೆ. ನಾನು ನಿನ್ನ ಮನೆಗೆ ಬರೋದಿಲ್ಲ, ನಾನು ಕೊಂದದ್ದು ನನ್ನ ಸ್ವಂತ ಶಕ್ತಿಯಿಂದ, ನಿನಗೆ ಅದರ ಇದು ಬರಬಾರದು, ಕೆಟ್ಟ ಹೆಸರು ಬರಬಾರದು. ಮನೆ ಒಳಗಡೆ ಕರ್ಕೊಂಡು ಹೋಗಿದ್ದ ರಾಜ ಶತ್ರು ಅಂತ ಗೊತ್ತಿತ್ತೋ ಇಲ್ಲೋ. ಆಮೇಲೆ ನೀನು ಅದನ್ನು ತೀರ್ಮಾನ ತಗೊಂಡ್ರೆ ನೀನು ಬಂದಿದ್ದು ರಾಯಭಾರಿಯಾಗಿ ಬರುವವ ಒಂದು ಸ್ವಲ್ಪ ಮುಚ್ಚಿಟ್ಟು ಸ್ವಲ್ಪ ಬಿಚ್ಚಿಡಬೇಕು. ಮುಚ್ಚಿಡಬೇಕಾದದ್ದು ಏನಿತ್ತು? ನಿನ್ನನ್ನು ಕೊಲ್ಲಲಿಕ್ಕೆ ಕಂಸ ಕರಿತಾ ಇದ್ದಾನೆ ಅನ್ನೋದನ್ನು ಮುಚ್ಚಿಡಬೇಕಿತ್ತು. ಬಿಚ್ಚಿಡಬೇಕಾದದ್ದು ಯಾವುದಿತ್ತು? ಬಿಲ್ಲ ಹಬ್ಬ ನಡೀತಾ ಇದೆ, ಅದಕ್ಕೆ ನಿಮ್ಮನ್ನು ಕಂಸ ಆಹ್ವಾನ ಮಾಡಿದ್ದಾನೆ. ನೀನು ಮುಚ್ಚಿಟ್ಟಿದ್ದು ಬಿಚ್ಚಿಟ್ಟಿದ್ದು ಯಾವುದೂ ಇಲ್ವೇ ಇಲ್ಲ, ಎಲ್ಲ ತೆರೆದಿಟ್ಟದ್ದೇ. ನಾನೀಗ ನಿನ್ನ ಮನೆಗೆ ಬಂದರೆ ಅದು ಕಂಸನಿಗೆ ಗೊತ್ತಾಗತ್ತೆ. ಆದ್ದರಿಂದಾಗಿ ಇದು ಬೇಡ. ಅದರಿಂದಾಗಿ ನೀನು ಹೋಗಿ ಬಾ ಅಂದ. ಅವನನ್ನು ಕೊಂದು ಯದುವರ್ಗದ್ರುಹಂ ಹತ್ವ, ಇಡೀ ಯಾದವರಿಗೆ ಶತ್ರುವಾಗಿರುವ, ಜನತಾ ಶತ್ರುವಾಗಿರುವ ಅವನನ್ನು ಕೊಂದು ನಿಮ್ಮ ಮನೆಗೆ ಬರ್ತೇನೆ. ಶ್ರೀ ಶುಕೌವಾಚ ಏವ ಮುಕ್ತೋ ಭಗವತ ಸೋಕ್ರೂರೋ ವಿಮನಾ ಇವ ಪುರೀಂ ಪ್ರವಿಶ್ಯ ಕಂಸಾಯ
ಕರ್ಮ ವೇದ್ಯ ಗೃಹಂ ಯಯೌ. ಅದಕ್ಕಾಗಿ ಅಕ್ರೂರ ಏನು ಮಾಡಿದ, ವಿಮನಾ ಇವ ಸ್ವಲ್ಪ ಬೇಸರ ಮಾಡಿಕೊಂಡು ಪಟ್ಟಣದ ಒಳಗಡೆ ಹೋಗಿ ಕಂಸನ ಅರಮನೆಗೆ ತೆರಳಿ ಕಂಸನಿಗೆ ಹೇಳಿ, ನೀನು ಒಪ್ಪಿಸಿದ ಕೆಲಸವನ್ನು ನಾನು ಮಾಡಿದ್ದೇನೆ, ರಾಮಕೃಷ್ಣರು ಬಂದಿದ್ದಾರೆ ಅಂತ ಹೇಳಿ ಮನೆಗೆ ಹೋದ ಅಂತೆ. ತಥೋಪರಾಹ್ಣೇ ಭಗವಾನ್ ಕೃಷ್ಣ ಸಂಕರ್ಷಣಾನ್ವಿತಃ ಮಧುರಾಂ ಪ್ರಾವಿಶದ್ ಗೋಪೈ ದಿದೃಕ್ಷ ಪರಿವಾರಿತಃ. ಸುಮಾರು 5:30 ಗಂಟೆಗೆ ಕೃಷ್ಣ ಊರು ನೋಡುವ ಅಂತ ಬಂದ. ದದರ್ಶತಾಂ ಸ್ಫಾಟಿಕ ತುಂಗ ಗೋಪುರಾಂ ಬೃಹತ್ ಸ್ಫುರದ್ ಹೇಮ ಕವಾಟತೋರಣಾಂ ತಾಮ್ರಾರ ಕೋಷ್ಠಾಂ ಪರಿಖಾದುರಾತದಾಂ ಉದ್ಯಾನ ರಮ್ಯೋಪವನಾಲಿಚೋಭಿತಾಂ. ಸ್ಫಟಿಕ ಮಣಿಯಿಂದ ಅಲಂಕೃತವಾಗಿರುವ ಎತ್ತರದ ಗೋಪುರ ಇರುವ, ಬೃಹತ್ ಸ್ಫುರದ್ ಹೇಮ ಕವಾಟತೋರಣಾಂ ಬಂಗಾರದ ಬಾಗಿಲುಗಳಿರುವ, ತಾಮ್ರಾರ ಕೋಷ್ಠಾಂ ಕೆಂಪಗಿದ್ದು ತಾಮ್ರವೆಂಬ ಲೋಹದಿಂದ ಕೂಡಿರುವ ಗೋಡೆಗಳಿರುವ, ಪರಿಖಾ ದುರಾತದಾಂ ಅಲ್ಲಿ ಅಲ್ಲಿ ಪರಿಖಾ ಪ್ರಾಕಾರ ಕೋಟೆ ಪ್ರಾಕಾರದಿಂದ ಕೂಡಿರುವ, ಒಳ್ಳೆ ಹೂಬನ ಮೊದಲಾದವುಗಳಿಂದ ಕೂಡಿರುವ ಮಧುರೆಯನ್ನು ನೋಡಿದ ಅಂತೆ. ಸೌವರ್ಣ ಶೃಂಗಾಟಕ ಹರ್ಮ್ಯ ನಿಷ್ಕುಟೈ ಶ್ರೇಣಿ ಸಭಾಭಿರ್ವನ ಭವನೈರುಪಸ್ಕೃತಾಂ ವೈಡೂರ್ಯ ವಜ್ರಾಮಲ ನೀಲ ವಿದ್ರುಮೈ ಮುಕ್ತಾ ಹರಿದ್ಭಿರ್ವಳಭೀಷು ವೇದಿಷು. ಬಂಗಾರದ ದಾರಂದ, ಶೃಂಗಾಟಕ ಅಂದರೆ ತೊಟ್ಟಿಲು, ಹೊಸ್ತಿಲು, ಬಂಗಾರದ ಹೊದಿಕೆ ಇರುವ ಹೊಸ್ತಿಲು, ಮತ್ತು ಹರ್ಮ್ಯ ಮಹಡಿಮನೆ ಇವುಗಳಿಂದ ಕೂಡಿರುವ, ಸಭೆಗಳಿಂದ ಭವನಗಳಿಂದ ಕೂಡಿರುವ, ಬೇರೆ ಬೇರೆ ತರಹದ ಮುತ್ತು ರತ್ನಗಳನ್ನು ಹೊಗಿಸಿರುವ ಗೋಡೆಗಳನ್ನು ಹೊಂದಿರುವ ಮನೆಗಳನ್ನು ನೋಡ್ತಾ ಹೋದ ಅಂತೆ. ಜುಷ್ಟೇ ಚುಜಾಲ ಮುಖರಂಧ್ರ ಕುಟ್ಟಿಮೇಚು ಆವಿಷ್ಟಪಾರಾವತ ಬರಹಿನಾದಿತಾನ್ ಸಂಸಿಕ್ತ ರಥ್ಯಾಪಣ ಮಾರ್ಗ ಚತ್ವರಾಂ ಪ್ರಕೀರ್ಣ ಮಾಲ್ಯಾಂಕುರಲಾಜತಂಡುಲಾಂ. ಆಮೇಲೆ ಕಿಟಕಿಗಳಲ್ಲಿ, ಇಳಿಬಿಟ್ಟ ಪಂಜರಗಳಲ್ಲಿ ತರತರಹದ ಮುದ್ದಿನ ಪಕ್ಷಿಗಳೆಲ್ಲ ಇದ್ದವು. ಅದರಿಂದ ಕೂಡಿರುವ ಮನೆಯಂಗಳದಲ್ಲಿ ಪಾರಿವಾಳ, ನವಿಲು ಮೊದಲಾದವುಗಳೆಲ್ಲ ನರ್ತಿಸುವಂತೆ ಮನೋಹರವಾದ ಮರಗಳಿರುವ, ಕೈದೋಟ ಇರುವ, ಅದನ್ನು ಹೊಂದಿರುವ ಮನೆಗಳಿರುವ ಮಧುರೆಯನ್ನು ನೋಡಿದ. ಅಲ್ಲಿ ಅಲ್ಲಿ ಪಕ್ಷಿಗಳು ತಿನ್ನಲಿಕ್ಕೆ ಅಂತ ಹೇಳಿ ಪ್ರಕೀರ್ಣ ಮಾಲ್ಯಾಂಕುರಲಾಜ ತಂಡುಲಾನ್ ಚಿಗುರುಗಳು, ಅರಳು, ಅಕ್ಕಿ ಮೊದಲಾದವುಗಳನ್ನೆಲ್ಲ ಹಾಕಿದರು. ನನಗೆ ಬಹಳ ದಿವಸದಿಂದ ನಿಮಗೆಲ್ಲರಿಗೂ ಹೇಳಬೇಕು ಅಂತ ಇತ್ತು. ಈಗ ಬೇಸಿಗೆ ಕಾಲ, ಅದು ಕೆಲವು ದಿವಸಗಳ ಹಿಂದೆ ನಾನು ಯೋಚನೆ ಮಾಡಿದ್ದೆ, ಈಗ ನೆನಪಾಯಿತು ಅಂತ ಹೇಳ್ತಾ ಇದ್ದೇನೆ. 2-3 ದಿವಸ ಅದನ್ನು ಹೇಳಬೇಕು ಅನ್ಕೋತಾ ಇದ್ದೆ, ಮರ್ತೋಯ್ತು. ಹಕ್ಕಿಗಳಿಗೆ ಏನಾದರೂ ಕಾಳನ್ನು ಹಾಕಿ ಕುಡಿಲಿಕ್ಕೆ ನೀರಿಡಿ. ಇದು ದೇವರಿಗೆ ಪ್ರೀತಿಯಾಗತ್ತೆ. ಹಕ್ಕಿಗಳಿಗೆ ನೀರು ಮತ್ತು ಕಾಳು ಒದಗಿಸಬೇಕಾದದ್ದು ನಮ್ಮ ಜವಾಬ್ದಾರಿ. ಯಾರ್ಯಾರಿಗೆ ಟೆರೇಸ್ ಇದೆಯೋ, ಯಾರ್ಯಾರಿಗೆ ಮುಕ್ತವಾದ ಕಾಂಪೌಂಡ್ ಇದೆಯೋ ಅವರು ಅದನ್ನು ಮಾಡಬಹುದು. ಅದರಿಂದಾಗಿ ದೇವರು ಪ್ರೀತನಾಗ್ತಾನೆ. ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತೀಶ್ವರ ಅಂತ ಹೇಳಿ ಮಧ್ವರು ಹೇಳಿದ್ದಾರೆ. ಆದ್ದರಿಂದಾಗಿ ಕೆಲವರಿಗೆ ಟೆರೇಸ್ ಇರಲಿಕ್ಕಿರಲ್ಲ, ಟೆರೇಸ್ ಇದ್ದರೂ ಅಕ್ಸಸ್ ಇರಲ್ಲ. ಅದರಿಂದಾಗಿ ಯಾರಿಗೆ ಇದೆ ಅವರು ದೇವರಿಗೆ ಪ್ರೀತಿಯಾಗಲಿ ಅಂತ ಹೇಳಿ ಒಂದಿಷ್ಟು ನೆನೆಸಿದ ಕಾಳು, ಆಮೇಲೆ ನೀರು, ಅವುಗಳನ್ನು ಇಡಿರಿ, ಅದು ಪ್ರಾಣ್ಯುಪಕಾರ ಆಗ್ತದೆ. ನೋಡಿ, ಅಲ್ಲಿ ಪ್ರತಿಯೊಂದು ಮನೆಯ ಮುಂದೆ ಹಾಕಿದ್ರು ಅಕ್ಕಿ, ಅರಳು ಮೊದಲಾದವುಗಳನ್ನು. ಅದರಿಂದಾಗಿ ಅವುಗಳು ತಿನ್ನಲಿಕ್ಕೆ ಅಂತ ಇದ್ದದ್ದು. ಆ ಪೂರ್ಣ ಕುಂಭೈರ್ದಧಿ ಚಂದನೋಕ್ಷಿತೈ ಪ್ರಸೂನ ದೀಪಾವಲಿಭಿಸ್ತಪಲ್ಲವೈ
ಸವೃಂತರಂಭಾಕ್ರಮುಕೈ ಸಕೇತುಭಿಸ್ವಲಂಕೃತ ದ್ವಾರಗೃಹಂ ತಪಟ್ಟಿಕೈ. ಆ ಬಾಗಿಲುಗಳಲ್ಲಿ ಎಲ್ಲ ರೀತಿಯಾದ ಮಂಗಳವಾದ ಪದಾರ್ಥಗಳನ್ನು ಇಟ್ಟಿದ್ದರು. ಬಾಳೆ ದಿಂಡು, ಆಮೇಲೆ ಅಡಿಕೆ, ಆಮೇಲೆ ಕೇತು ಬಾವುಟದ ವಸ್ತ್ರ ಅದನ್ನು ಕಟ್ಟಿದ್ರು. ಆಮೇಲೆ ಸ್ವಲಂಕೃತ ದ್ವಾರಗೃಹ, ದ್ವಾರಗಳನ್ನು ಚೆನ್ನಾಗಿ ಒರೆಸಿದ್ರು. ಮನೆಯ ಮುಂದೆ ಬರೆದಿದ್ರು, ಅದನ್ನು ರಂಗೋಲಿಯನ್ನು ಬರೆದಿದ್ರು. ಈ ತರಹ ಚಂದ ಮಾಡಿ ಇಟ್ಟಿದ್ರಂತೆ. ತಾಂ ಸಂಪ್ರವಿಷ್ಟೌ ವಸುದೇವನಂದನೌ ವೃತೌ ವಯಸ್ಸೇರ್ನರದೇವವರ್ತ್ಮನ ದ್ರಷ್ಟುಂ ಸಮೀಯುಸ್ತ್ವರಿತಾ ಪುರಸ್ತ್ರಿಯ ಹರ್ಮ್ಯಾಣಿ ಚೈವಾರುರುನೃಪೋತ್ಸುಕಾಃ. ವಸುದೇವನಂದನವು ರಾಮಕೃಷ್ಣರು ಅಲ್ಲಿ ಪ್ರವೇಶ ಮಾಡಿದರು. ರಾಜಬೀದಿಯಲ್ಲಿ, ರಾಜಮಾರ್ಗದಲ್ಲಿ ಅಥವಾ ಹೆಬ್ಬೀದಿಯಲ್ಲಿ ಅವರು ತಿರುಗಾಡ್ತಾ ಇದ್ದರು. ಅವರನ್ನು ನೋಡಿ ಎಲ್ಲ ಹೆಣ್ಣು ಮಕ್ಕಳು ಮಹಡಿಯ ಮೇಲುಗಡೆ ಬಂದರಂತೆ ಈ ಚಲುವಾಂತ ಚಲುವರನ್ನು ನೋಡಲಿಕ್ಕೆ. ಕಾಶ್ಚಿದ್ವಿಪರ್ಯಕೃತ ವಸ್ತ್ರಭೂಷಣ ವಿಸ್ಮೃತ್ಯ ಚೈಕಂ ಯುಗಳೇಶ್ವತಾಪರಾ ಕೃತೈಕ ವಸ್ತ್ರಶ್ರವಣೈಕ ನೂಪುರ ನಾಂಕ್ವಾ ದ್ವಿತೀಯಂ ತ್ವಪರಾಶ್ಚಲೋಚನಂ. ಆ ಕೃಷ್ಣನನ್ನು ನೋಡುವ ಒಂದು ಉತ್ಕಟವಾದ ಸಂಭ್ರಮ ಯಾವ ರೀತಿ ಇತ್ತು ಅಂದರೆ, ಕೆಲವರು ಒಂದೇ ಕಿವಿಯೋಲೆಯನ್ನು ಧರಿಸಿ ಬಂದರು, ಇನ್ನು ಕೆಲವರು ಒಂದೇ ಗೆಜ್ಜೆಯನ್ನು ಹಾಕ್ಕೊಂಡಿದ್ದರು, ಇನ್ನು ಕೆಲವರು ಒಂದು ಕಣ್ಣಿಗೆ ಕಾಡಿಗೆಯನ್ನು ಹಾಕಿಕೊಂಡಿದ್ದರು, ಇನ್ನೊಂದು ಕಣ್ಣಿನ ಕಾಡಿಗೆಯನ್ನು ಬಿಟ್ಟು ಬಂದ್ರಂತೆ. ಅಂದರೆ ಕೃಷ್ಣನನ್ನು ನೋಡುವ ಸಂಭ್ರಮ. ಅಶ್ನಂತ್ಯ ಏಕಾಸ್ತದಪಾಸ್ಯ ಸೋತ್ಸವಾ ಅಭ್ಯಜ್ಯಮಾನ ಅಕೃತೋಪಮಜ್ಜನಾ ಸ್ವಪಂತ್ಯ ಉತ್ಥಾಯ ನಿಶಮ್ಯ ನಿಸ್ವನಂ ನಿಪಾಯಂತ್ಯೋರ್ಭಮಪೋಹ್ಯಮಾತರಃ. ಅಶ್ನಂತ್ಯ ಏಕಾಹ, ಕೆಲವರು ಊಟ ಮಾಡ್ತಾ ಇದ್ರು, ಊಟವನ್ನು ಮಧ್ಯದಲ್ಲಿ ಬಿಟ್ಟು ಬಂದ್ರಂತೆ. ಅಭ್ಯಜ್ಯಮಾನಾಹ, ಕೆಲವರು ಸ್ನಾನ ಮಾಡ್ತಾ ಇದ್ರು, ದಡ್ಡ ಎದ್ದು ಬಂದರು, ಸಂಜೆಯ ಸ್ನಾನ ಮಾಡ್ತಾ ಇದ್ರು, ಎಲ್ಲವನ್ನು ಬಿಟ್ಟು ಬಂದರು. ಅಂದರೆ ಮಹಡಿಗೆ ಬಂದರು. ಅಕೃತೋಪಮಜ್ಜನಾಹ ಸ್ವಪಂತ್ಯ ಉತ್ಥಾಯ, ಇನ್ನು ಕೆಲವರು ಸ್ವಲ್ಪ ಅಡ್ಡ ಆಗಿದ್ದರು, ಎದ್ದು ಬಂದ್ರಂತೆ. ನಿಪಾಯಂತ್ಯೋರ್ಭಮಪೋಹ್ಯಮಾತರಃ, ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ದವರು ದಡ್ಡ ಎದ್ದು ಬಂದರು. ಅಂದರೆ ಆ ಕೃಷ್ಣನ ಸೌಂದರ್ಯ, ಕೃಷ್ಣ ಮತ್ತು ರಾಮರಲ್ಲಿ ನಾವು ಕಾಣುವ ಸಾಧಾರಣ ಸಂಗತಿ ಇದು. ಅವರಿಬ್ಬರನ್ನು ನೋಡ್ತಾ ಇದ್ರೆ ವಿಶೇಷ ಆನಂದ, ಸ್ವರೂಪಾನಂದ ಉಕ್ತಾ ಇತ್ತು. ಅದಕ್ಕಾಗಿ ಆನಂದವನ್ನು ಪಡೀಲಿಕ್ಕಾಗಿ ಬರ್ತಾ ಇದ್ದು. ಅವರಿಬ್ಬರು ಬರ್ತಾ ಇದ್ದರೆ ತಾವರೆ ಅರಳೋದು, ಮುದುಡಿದ ತಾವರೆ ಅರಳುತ್ತಾ ಇತ್ತು. ಅತ್ಯಂತ ಸಂತೋಷ ಆಗಿ ಮರಗಿಡಗಳಿಗೆ ಚಿಗುರು ಮೊದಲಾದವುಗಳೆಲ್ಲ ಮೂಡ್ತಾ ಇದ್ವು ಅಂತ ಹೇಳ್ತಾರೆ. ಅಂತಹ ಅಲೌಕಿಕ ಸೌಂದರ್ಯ ಅವರಿಬ್ಬರದ್ದು. ದ್ರೌಪದಿಗೆ ಆ ರೀತಿ ಹೇಳ್ತಾರೆ. ಅವಳು ಬಂದಾಗ ಗಿಡಮರಗಳು ಹೀಗೆ ಬಾಗುತ್ತಾ ಇದ್ವಂತೆ. ಅವಳು ಸುದಕ್ಷಿಣೆ ನೋಡಿ, ಸಾಧ್ಯ ಇಲ್ಲ, ನೀನು ಹೊರಟೋಗು ಅಂತ ಹೇಳ್ತಾಳೆ. ಈ ಪಾಟಿ ಸೌಂದರ್ಯ ಇಟ್ಕೊಂಡ್ರೆ ಗತಿ ಏನು? ಆಮೇಲೆ ವಿರಾಟ್ ರಾಜ ನನ್ನನ್ನು ಕೆಳಗಡೆ ದಬ್ಬಿ ನಿನ್ನ ಮೇಲ್ಗಡೆ ಇಟ್ಬಿಡ್ತಾನೆ, ಆಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ ಹಾಗೆ ನಾನು ಮುಂದುವರಿಯೋಲ್ಲ ಅಂತ ದ್ರೌಪದಿ ಹೇಳ್ತಾಳೆ. ಅದನ್ನು ನಾವು ವಿರಾಟ ಪರ್ವದಲ್ಲಿ ನೋಡಲಿದ್ದೇವೆ. ಇನ್ನೇನು ಒಂದೆರಡು ಚಿಂತನೆಗಳಲ್ಲಿ ವನಪರ್ವ ಅನ್ನೋದು ಮುಗಿಯುತ್ತೆ. ವಿರಾಟ ಪರ್ವಕ್ಕೆ ನಾವು ಪ್ರವೇಶ ಮಾಡುತ್ತೇವೆ. ಆ ತರಹದ ಅಲೌಕಿಕವಾದ ಸೌಂದರ್ಯ, ಆ ಅಲೌಕಿಕವಾದ ಸೌಂದರ್ಯ ಅನ್ನೋದು ದೇವಲಕ್ಷಣ. ಅದರಿಂದಾಗಿ ರಾಮಾಯಣ ಮಹಾಭಾರತಗಳಲ್ಲಿ ಇರುವ ಅಂಗಾಂಗದ ಚಿಂತನೆ ಏನು ಇದೆ ಅದು ಧ್ಯಾನಕ್ಕೆ ಯೋಗ್ಯವಾದದ್ದು. ಅದು ಕಾವ್ಯ ಅಂತ ಚಿಂತನೆ ಮಾಡೋರು. ಮಹಾಭಾರತ ರಾಮಾಯಣ ಕಾವ್ಯ ಅಲ್ಲ, ಅದು ಅಲೌಕಿಕ ಸೌಂದರ್ಯ. ಅದಕ್ಕನುಗುಣವಾಗಿ ನಾವು ಗುಣಗಳನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ದೇಹದ ವರ್ಣನೆಯನ್ನು ನೋಡಿಕೊಂಡು ಅವರಲ್ಲಿರತಕ್ಕಂಥ ಉತ್ಕಟ ಗುಣಗಳನ್ನು ಚಿಂತನೆ ಮಾಡಬೇಕು. ಅದು ಹೇಗೆ ಮಾಡೋದು ಅನ್ನೋದನ್ನು ನಾವು ಸುಂದರಕಾಂಡದ ಚಿಂತನೆಯಲ್ಲಿ ನೋಡಲಿದ್ದೇವೆ. ಅದರಿಂದಾಗಿ ಮನಾಂಚಿತಾತ ಮರವಿಂದಲೋಚನ ಪ್ರಗಲ್ಭಲೀಲಾ ಹಸಿತಾವಲೋಕನೈ, ಅವರೆಲ್ಲರಿಗೂ ಕಣ್ಣಿಗೆ ಆನಂದವನ್ನು ನೀಡುತ್ತಾ ಹೆಬ್ಬೀದಿಯೊಳಗಡೆ, ರಾಜಮಾರ್ಗದ ಒಳಗಡೆ ದೇವರು ನಡೆದು ಬಂದ ಆ ನೋಟ ಬಹಳ ಸೊಗಸಾಗಿ ಇತ್ತು. ಜಹಾರ ಮತ್ತದ್ವಿರದೇಂದ್ರ ವಿಕ್ರಮ
ದೃಶಾಂ ದದತ್ ಶ್ರೀರಮಣೋ ಮಹೋತ್ಸವಂ, ಕಣ್ಣಿಗೆ ಆನಂದವನ್ನು ನೀಡುತ್ತಾ ಬಂದ. ಆಗ ಆ ಎಲ್ಲ ಯದುಗಳು ಕಂಸನಿಂದ ಆದ ಎಲ್ಲ ಸಂತಾಪವನ್ನು ಮರೆತರು ಅಂತ. ಇನ್ನು ಮುಂದೆ ಏನಾಯಿತು ಅನ್ನೋದನ್ನು ನಾವು ನಾಳೆ ಇದೇ ಸಮಯಕ್ಕೆ ನೋಡೋಣ. ಈ ಚಿಂತನೆಯಿಂದ ದೇವರು ಪ್ರೀತನಾಗಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಕೃಷ್ಣಾರ್ಪಣಮಸ್ತು.